ಭಗವಂತನನ್ನು ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪಾಪಿಯಾದ ಜೀವ ಯಾತನಾ ದೇಹವನ್ನು ಧಾರಣೆ ಮಾಡಿ ಯಮಲೋಕದ ಮಾರ್ಗವನ್ನೆಲ್ಲ ಕ್ರಮಿಸಿ ಯಮಲೋಕಕ್ಕೆ ಹೋದ ಮೇಲೆ ಯಾವೆಲ್ಲ ಯಾತನೆಗಳನ್ನು ಅನುಭವಿಸ್ತಾನೆ ಅದನ್ನು ದಯಮಾಡಿ ಹೇಳಿ. ಆಗ ಭಗವಂತ ಹೇಳ್ತಾ ಇದ್ದಾನೆ, ಆದ್ಯಂತಂಚ ಪ್ರವಕ್ಷ್ಯಾಮಿ ಶೃಣುಷ್ವ ವಿನತಾತ್ಮಜ. ನರಕದಲ್ಲಿ ನಡೆಯುವ ದುಃಖ ಮೊದಲಿಂದ ಕೊನೆವರೆಗೆ ಹೇಳ್ತೇನೆ ಕೇಳು. ಆ ಬಹುಭೀತಿಪುರದ ಮುಂದೆ ಧರ್ಮರಾಜನ ಯಮಧರ್ಮನ ಪಟ್ಟಣ ಇದೆ. ಅದು 44 ಯೋಜನ ವಿಸ್ತೀರ್ಣವುಳ್ಳದ್ದು. ಯಾವಾಗಲೂ ಇಡೀ ಊರಿನ ಒಳಗೆ ಹಾಹಾಕಾರ ಇರುತ್ತೆ. ಎಲ್ಲಿ ನೋಡಿದ್ರಲ್ಲಿ ಕೂಗಾಟ, ಕಿರಿಚಾಟ, ಅಳೋದು, ಆಕ್ರಂದನ. ಈ ಪಾಪಿಯಾದ ಜೀವ ಆ ಶಬ್ದ ಕೇಳೇ ಅಳ್ತಾನಂತೆ. ಇವರಿಗೆಲ್ಲ ಇಷ್ಟು ದುಃಖ ಆಗ್ತಿದೆ ಅಂದರೆ ನನಗಿನ್ನಷ್ಟು ಆಗಬೇಡ. ಯಮನ ಪಟ್ಟಣದಲ್ಲಿ ಯಮದೂತರು ದ್ವಾರಪಾಲಕರಿಗೆ ಹೇಳ್ತಾರೆ, ನಾವು ಒಬ್ಬ ಪಾಪಿಯನ್ನು ಭೂಲೋಕದಿಂದ ಕರೆತಂದಿದ್ದೇವೆ ಅಂತ. ಯಮರಾಜನ ದ್ವಾರಪಾಲಕರು ದಕ್ಷಿಣ ದ್ವಾರದಲ್ಲಿ ಯಾವಾಗಲೂ ನಿಂತಿರ್ತಾರೆ. ಆ ದ್ವಾರಪಾಲಕರು ಹೋಗಿ ಚಿತ್ರಗುಪ್ತರಿಗೆ ಹೇಳ್ತಾರೆ, ಈ ಥರ ಭೂಲೋಕದಿಂದ ಬಂದಿದ್ದಾರೆ ಅಂತ. ಅವ್ರನ್ನ ಒಳಗೆ ಕರ್ಕೊಂಡು ಹೋಗಿ ಚಿತ್ರಗುಪ್ತ ಯಮಧರ್ಮರಾಜನಿಗೆ ಅವರು ಹುಟ್ಟಿದಾಗಿನಿಂದ ಹಿಡಿದು ಸಾಯುವ ಪರ್ಯಂತರವಾಗಿ ಮಾಡಿದ ಎಲ್ಲ ಶುಭ ಅಶುಭ ಕರ್ಮಗಳನ್ನು ಚಾಚೂ ತಪ್ಪದೆ ಹೇಳ್ತಾರೆ. ಯದ್ಯಪಿ ಯಮಧರ್ಮರಾಜ ಯಾರು ಹೇಳದಿದ್ದರೂ ಕೂಡ ಆ ಎಲ್ಲ ಪಾಪ ಅದು ಯಮಧರ್ಮರಾಜನಿಗೆ ತಿಳಿದಿರುತ್ತೆ. ಯಾಕಂದರೆ ಸಾಕ್ಷಿ ದೇವತೆಗಳಲ್ಲಿ ಯಮಧರ್ಮ ಒಬ್ಬ. ಸಾಕ್ಷಿ ದೇವತಾ ಅಂದರೆ ನಾವು ಮಾಡುವ ಕರ್ಮವನ್ನು ಸಾಕ್ಷಾದೀಕ್ಷತೆ ಚೆನ್ನಾಗಿ ನೋಡ್ತಾರೆ. ಯಾರು ಅಂದರೆ ಯಮನೇ ಮೊದಲಾದ ದೇವತೆಗಳು. ಹಗಲಿಗೆ ಅಭಿಮಾನಿಯಾದ ಸೂರ್ಯ, ರಾತ್ರಿಗೆ ಅಭಿಮಾನಿಯಾದ ಚಂದ್ರ, ಮತ್ತು 3 ಸಂಧ್ಯೆಗಳು ಅಭಿಮಾನಿ ದೇವತೆಗಳು, ಪಂಚಭೂತಗಳು, ಇವೆಲ್ಲ ಸಾಕ್ಷಿ ದೇವತೆಗಳು. ಚಿತ್ರಗುಪ್ತರು ಹೇಳದೇ ಇರಲಿ, ಪಾಪಿ ಮಾಡುವ ಎಲ್ಲ ಪಾಪವನ್ನು ಚೆನ್ನಾಗಿ ಯಮಧರ್ಮ ತಿಳಿದಿರ್ತಾನೆ. ತಿಳಿದಿದ್ದರೂ ಕೂಡ ಚಿತ್ರಗುಪ್ತರನ್ನು ಮತ್ತೆ ಕೇಳ್ತಾನೆ, ಇವನು ಬಂದಿದ್ದಾನಲ್ಲ, ಇವನೇನೇನು ಮಾಡಿದ್ದ ಅಂತ. ಅವರು ಎಲ್ಲ ಹೇಳಿದ ಮೇಲೆ ಇನ್ನೊಂದು ಗ್ರೂಪ್ನವ್ರು ಬರ್ತಾರೆ. ಅವ್ರ ಹೆಸರು ಶ್ರವಣಕರು ಅಂತ. ಮತ್ತು ಅವ್ರನ್ನ ಕೇಳ್ತಾನೆ, ನೀವೇನು ಹೊಸ ಸುದ್ದಿ ತಂದಿದ್ದೀರಿ ಅಂತ. ಅವರು ಹೇಳ್ತಾರೆ, ಚಿತ್ರಗುಪ್ತರು ಇವನು ಮಾಡಿದ ಕೆಲವು ತಪ್ಪುಗಳನ್ನು ಬರ್ಕೊಂಡಿಲ್ಲ, ಬಿಟ್ಟುಬಿಟ್ಟಿದ್ದಾರೆ. ಅವ್ರಿಗೂ ಕಣ್ಣು ತಪ್ಪಿಸಿ ಇವನು ಅನೇಕ ತಪ್ಪುಗಳನ್ನು ಮಾಡಿದ್ದಾನೆ ಅಂತ ಹೇಳ್ತಾರೆ. ಅವರು ಶ್ರವಣಕರು ಅಂತ ದೇವತೆಗಳು, ಬ್ರಹ್ಮದೇವರ ಮಕ್ಕಳು. ಕೆಳಗಿನ ಮಧ್ಯದ ಮೇಲಿನ 3 ಲೋಕಗಳಲ್ಲಿ ಸಂಚಾರ ಮಾಡ್ತಾರೆ. ಅವರು ದೂರಶ್ರವಣ ವಿಜ್ಞಾನ. ಅವ್ರದ್ದು ಏನು ವಿಶೇಷತೆ ಅಂದರೆ ದೂರಚಕ್ಷುಷ. ದೂರದಲ್ಲಿ ನಡೆಯೋದು ಕೂಡ ಅವರಿಗೆ ಕಾಣುತ್ತೆ. ಎಲ್ಲಿ ಮೂಲೆಯಲ್ಲಿ ಮೆಲ್ಲ ಕಿವಿಲಿ ಮಾತಾಡಿಕೊಂಡ್ರೂ ಅವ್ರಿಗೆ ಕೇಳತ್ತೆ. ಅವ್ರಿಗೆ ಕಾಣದೆ ಅವ್ರಿಗೆ ಕೇಳದೆ ನಾವೇನು ಮಾಡಲಿಕ್ಕಾಗಲ್ಲ, ಆಡಲಿಕ್ಕಾಗಲ್ಲ. ಒಂದು ವೇಳೆ ಚಿತ್ರಗುಪ್ತರಿಗಾದರೂ ಗೊತ್ತಾಗದೇ ಇರ್ಬೋದು, ಇವ್ರಿಗೆ ಗೊತ್ತಾಗದೇ ಇರೋಲ್ಲ. ಇವರು 60,000 ಜನ ಇದ್ದಾರಂತೆ. ಏನಿಷ್ಟು ಜನ ಎಲ್ಲೆಲ್ಲಿರ್ತಾರೋ, ಯಾವಾಗನೇನು ನೋಡುತ್ತಿರ್ತಾರೋ ಸ್ವಾಮಿ ಶ್ರೀಹರಿಗೆ ಗೊತ್ತು. ಕಥೆ ಏನು ಗೊತ್ತಾ, ಎಷ್ಟು ಎಚ್ಚರಿಕೆಯಿಂದ ಇರಬೇಕು. ನಮ್ಮನ್ನು ಯಾರೂ ನೋಡೋ 60,000ದಲ್ಲಿ ಒಬ್ಬ ಕಣ್ಣು ಹಾಕಿದ್ರೂ ಸಾಕು ನಮ್ಮ ಕತೆ.
ತೇಷಾಂ ಪತ್ಯಸ್ತತಾ ಭೂತ ಶ್ರವಣ್ಯ ಪೃಥುಗಾಕ್ವಯಾ. ಇವರ ಹೆಂಡತಿಯರು, ಇವರು ಶ್ರವಣಕ ದೇವತೆಗಳು, ಅವರ ಹೆಂಡತಿಯರು ಅವರಿಗೆ ಶ್ರವಣಿ ಅಂತ ಕರೀತಾ ಇದ್ದಾರೆ. ಅವರು ಸ್ತ್ರೀಯರು ಮಾಡುವ ಎಲ್ಲ ರಹಸ್ಯವನ್ನು ತಿಳ್ಕೊಂಡು ಬಿಡ್ತಾರೆ. ನರೈ ಪ್ರಚ್ಛನ್ನ ಪ್ರತ್ಯಕ್ಷಂ ಯತ್ ಪ್ರೋಕ್ತಂಚ ಕೃತಂಚ ಯತ್ ಸರ್ವಂ ಆವೇದಯಂತೆ ವಾ ಚಿತ್ರಗುಪ್ತಾಯ ತೇನ ತಾಃ. ಯಾವುದು ಚಿತ್ರಗುಪ್ತರಿಗೆ ಗೊತ್ತಿಲ್ಲ ಅದು ಇವ್ರಿಗೆ ಗೊತ್ತುಬಿಟ್ಟಿರುತ್ತೆ. ಪ್ರಚ್ಛನ್ನ ಪ್ರತ್ಯಕ್ಷಂ, ಜೀವಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಮಾಡುವಂತಹ ಎಲ್ಲವನ್ನು ತಿಳಿದವರಿವರು. ಇವರದನ್ನೆಲ್ಲ ತಂದು ಯಮಧರ್ಮನ ಮುಂದೆ ಹೇಳ್ತಾರೆ. ಚಾರಾಸ್ತೆ ಧರ್ಮರಾಜಸ್ಯ ಮನುಷ್ಯಾಣಾಂ ಶುಭಾಶುಭಂ ಮನೋವಾಕ್ಕಾಯ ಕರ್ಮಜಂ ಸರ್ವಂ ಜಾನಂತಿ ತತ್ವತಃ. ತತ್ವತಃ ಅಂದರೆ ಫ್ಯಾಕ್ಟ್. ಚಿತ್ರಗುಪ್ತರು ಮತ್ತು ಈ ಶ್ರವಣಕರು ಧರ್ಮರಾಜನ ಭೃತ್ಯರು. ಮನುಷ್ಯ ಮಾಡುವಂತಹ ಮನೋವಾಕ್ಕಾಯ ಕರ್ಮ, ಮನಸ್ಸಿನಿಂದ ಮಾಡುವ ಕರ್ಮ, ಮಾತಿನಿಂದ ಮಾಡುವ ಕರ್ಮ, ಕಾಯದಿಂದ ಮಾಡುವ ಕರ್ಮ, ಸರ್ವಂ ಎಲ್ಲವನ್ನು ಚೆನ್ನಾಗಿ ತತ್ವತಃ ತಿಳ್ಕೊಂಡಿರ್ತಾರವರು. ಏವಂ ತೇಷಾಂ ಶಕ್ತಿರಸ್ತಿ ಮರ್ತ್ಯಾಧಿಕಾರಿಣಂ. ಭಗವಂತ ಆ ಶ್ರವಣಕರಿಗೆ, ಚಿತ್ರಗುಪ್ತರಿಗೆ ಇಂತಹ ಅತ್ಯದ್ಭುತವಾದ ಶಕ್ತಿಯನ್ನು ಕೊಟ್ಟಿರ್ತಾರೆ. ಅವರು ಎಂದು ಜನ್ಮದಲ್ಲಿಯೇ ಚಿತ್ರಗುಪ್ತರಾಗಲಿ ಶ್ರವಣಕರಾಗಲಿ ಯಾರ ಬಗೆಗೂ ಕೂಡ ಸುಳ್ಳನ್ನು ಹೇಳೋದೇ ಇಲ್ಲ. ಯಮದೇವರು ಈ ಶ್ರವಣಕರು ಇವನು ಹೀಗೆ ಮಾಡಿದ್ದ ಅಂತ ಏನಾರು ಹೇಳಿದ್ರೆ ಅದಕ್ಕೆ ಪ್ರೂಫ್ ಏನು, ಸಾಕ್ಷಿ ಯಾರು, ಏನು ಕೇಳೋದೇ ಇಲ್ಲ ರೀ. ಯಾಕೆಂದರೆ ಅವರೇ ಸಾಕ್ಷಿ ದೇವತೆಗಳು, ಕೇಳಬೇಕು ಯಾಕೆ? ಅದರಿಂದ ನೇರ ಶಿಕ್ಷೆಯೇ. ವ್ರತೈ ದಾನೈಶ್ಚ ಸತ್ಯೋಕ್ತ್ಯ ಸ್ತೋಷಯತಿ ತನ್ನರಃ ಭವಂತಿ ತಸ್ಯ ತೇ ಸೌಮ್ಯ ಸ್ವರ್ಗಮೋಕ್ಷಪ್ರದಾಯಿನಿ. ಅದರಿಂದ ಈ ಚಿತ್ರಗುಪ್ತರು ಯಮ, ಶ್ರವಣ ಅರ್ಥಾತ್ ಭಗವಂತ ಮತ್ತು ಭಗವಂತನ ಪರಿವಾರ ದೇವತೆಗಳನ್ನು ವ್ರತ ದಾನ ಇದರಿಂದ ಒಲಿಸ್ಕೊಳ್ಬೇಕಂತೆ ದೇವತೆಗಳನ್ನು. ಅನೇಕ ವಿಷ್ಣು ವೈಷ್ಣವ ವ್ರತಗಳಿದೆ. ಅದೆಲ್ಲ ಭಗವತ್ ಪ್ರೀತಿಗಾಗಿ, ಭಗವಂತನ ಭಕ್ತರಾದ ದೇವತೆಗಳ ಪ್ರೀತಿಗಾಗಿ ಮಾಡಬೇಕು. ಇನ್ನೊಂದು ಬಹಳ ಮುಖ್ಯವಾದ ಸಂಗತಿಯನ್ನು ಹೇಳ್ತಾರೆ. ಸತ್ಯೋಕ್ತಿಯ. ದೇವತೆಗಳು ಪ್ರೀತರಾಗೋದು ಯಾವಾಗ ಅಂದರೆ ನಾವು ಆಡುವ ಮಾತಲ್ಲಿ ಸತ್ಯ ಇದ್ದರೆ ಅದು ದೇವತೆಗಳಿಗೆ ಬಹಳ ಖುಷಿ ಕೊಡುವಂತಹ ಸಂಗತಿ. ಸತ್ಯವಾದ ಮಾತಾಡಿದ್ರೆ ಸಾಕಂತ. ನಾವೇನಪ್ಪ ಅಂದರೆ ಸುಮ್ಮನೆ ಸುಳ್ಳು ಮಾತಾಡ್ತಿರ್ತೀವಿ. 3 ಕಾಸಿನ ಪ್ರಯೋಜನ ಇರಲ್ಲ, ಆದರೂ ಸುಳ್ಳು ಸುಳ್ಳು ಸುಳ್ಳು, ಬರೀ ಸುಳ್ಳೇ. ಯಾರು ಸುಳ್ಳು ಆಡ್ತಾರೆ ಅವ್ರನ್ನ ಕಂಡ್ರೆ ಈ ದೇವತೆಗಳಿಗೆ ಆಗೋದೇ ಇಲ್ಲಂತ. ಯಾರು ಸತ್ಯವಾದ ನುಡಿಯಿಂದ, ಧರ್ಮದ ನಡೆಯಿಂದ ದೇವತೆಗಳನ್ನು ಒಲಿಸ್ಕೊಳ್ತಾರೆ ಅವರ ವಿಷಯದಲ್ಲಿ ಚಿತ್ರಗುಪ್ತರು, ಶ್ರವಣಕರು ತುಂಬ ಸೌಮ್ಯರಾಗಿಬಿಡ್ತಾರಂತೆ. ಹೆಚ್ಚು ಗಲಾಟೆ ಮಾಡಲಿಕ್ಕೆ ಹೋಗಲ್ಲ. ಅಷ್ಟೇ ಅಲ್ಲ, ಸ್ವರ್ಗಮೋಕ್ಷ ಪ್ರದಾಯಿನಃ. ಅವರಿಗೆ ಉತ್ತಮವಾದ ಲೋಕವನ್ನು ಕೊಡುವ ಯೋಗ್ಯತೆ ಕೂಡ ಇದೆ. ಭಗವಂತನ ಭಕ್ತರಿಗೆ ಭಗವಂತ ಈ ಯೋಗ್ಯತೆಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಭಗವಂತನನ್ನು, ಭಗವಂತನ ಭಕ್ತರನ್ನು ಸತ್ಯವಾದ ನುಡಿಯಿಂದ, ಧರ್ಮದ ನಡೆಯಿಂದ ಒಲಿಸಿಕೊಳ್ಳುವ ಪ್ರಯತ್ನವನ್ನು ಜೀವನದ ಉದ್ದಕ್ಕೂ ಮಾಡಬೇಕು. ಪಾಪೀನಾಂ ಪಾಪಕರ್ಮಾಣಿ ಜ್ಞಾತ್ವಾ ತೇ
ಯಮಧರ್ಮನ ದೂತರು ಅವರೆಲ್ಲ ಯಮನ ಮುಂದೆ ಹೇಳ್ತಾರೆ. ಅವರ ಮಾತನ್ನು ಕೇಳಿ ಜೊತೆಗೆ ಸ್ವತಃ ತಾನು ತಿಳಿದು ಪಾಪಿ ಜೀವನನ್ನು ಯಮದೇವರು ದಂಡನೆ ಮಾಡ್ತಾರೆ. ಮನುಷ್ಯ ಮಾಡುವ ಎಲ್ಲ ವೃತ್ತಿಗಳನ್ನು ತಿಳಿದುಕೊಳ್ಳುವಂತಹ ದೇವತೆಗಳು ಆದಿತ್ಯ ಚಂದ್ರ ಅನಿಲೋ ನಲಶ್ಚ ದ್ಯೌರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚರಾತ್ರೀಶ್ಚ ಉಬೇಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. ಮನುಷ್ಯ ಮಾಡುವ ಎಲ್ಲ ಚೇಷ್ಟೆ ಇಷ್ಟು ಜನ ದೇವತೆಗಳು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಹಾಗಾಗಿ ಪಾಪಿ ಜೀವ ಮಾಡಿದ ಪಾಪವನ್ನು ಯಮ ಮೊದಲು ನಿಶ್ಚಯ ಮಾಡಿಕೊಳ್ತಾನಂತೆ. ಯಾರಿಗೆ ₹1 ಹೆಚ್ಚು ಇಲ್ಲ, ₹1 ಕಡಿಮೆ ಇಲ್ಲ. ಅವರವರು ಮಾಡಿದ ಪಾಪಕ್ಕೆ ಅನುಗುಣವಾಗಿ ಅವರವರಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಇವನು ಪಾಪಿ ಅಂತ ಕನ್ಫರ್ಮ್ ಆದ ತಕ್ಷಣ ಅವನಿಗೆ ಯಮ ತನ್ನ ರೂಪವನ್ನು ತೋರಿಸ್ತಾನೆ. ಯಮನದು ಹೆಸರು ಯಮಧರ್ಮರಾಜ. ಅವನು ಸಾಮಾನ್ಯವಾಗಿ ಧರ್ಮರಾಜನ ರೂಪದಲ್ಲಿರ್ತಾನೆ. ಪಾಪಿಗೆ ಮಾತ್ರ ಧರ್ಮನ ರೂಪ ಕಾಣೋಲ್ಲ, ಯಮನ ರೂಪ ಕಾಣುತ್ತೆ. ಅದು ಹೇಗಿದೆ? ಅದು ಅತ್ಯಂತ ಭಯಂಕರವಾದದ್ದು. ದಂಡಹಸ್ತಂ ಮಹಾಕಾಯಂ ಮಹಿಷೋಪರಿ ಸಂಸ್ಥಿತಂ. ದೊಡ್ಡ ದೇಹ, ಕೈಯಲ್ಲಿ ಯಮದಂಡ, ಮೃತ್ಯುದಂಡ, ಮತ್ತು ಮಹಿಷ ಅದರ ಮೇಲೆ ಕೂತಿರ್ತಾನೆ, ದೊಡ್ಡ ಕೋಣ. ಪ್ರಳಯಾಂಬುದ ನಿರ್ಘೋಷಂ ಕಜ್ಜಲಾಚಲ ಸನ್ನಿಭಂ. ಪ್ರಳಯ ಕಾಲದ ಮೋಡ ಗರ್ಜಿಸುವಂತೆ ಅವನ ಧ್ವನಿ. ನೋಡ್ಲಿಕ್ಕೆ ಹೇಗೆ ಕಾಣ್ತಾನೆ ಅಂದರೆ, ಕಣ್ಣಿಗೆ ಹಚ್ಕೊಳ್ಳೋ ಕಪ್ಪಿದೆಯಲ್ಲ, ಕಪ್ಪಿಂದೇ ಬೆಟ್ಟ ಅಂತವನು. ಇನ್ನು ಹೇಗಿರಬೇಡ, ಏನು ಕತೆ. ಜೊತೆಗೆ ಹೊಳೆಯುವಂತಹ ಶಸ್ತ್ರ, 32 ಭುಜ ಇರುತ್ತಂತೆ. 16 ತೋಳು ಈ ಕಡೆ, 16 ತೋಳು ಆ ಕಡೆ. ಒಂದೊಂದು ತೋಳಲ್ಲಿ ಒಂದೊಂದು ಬೇರೆ ಬೇರೆ ವಿಚಿತ್ರ ಆಯುಧ. ವಿದ್ಯುತ್ ಪ್ರಭಾಯುಧೈ ಭೀಮಂ 32 ಭುಜ ಸಂಯುತಂ. ದೊಡ್ಡ ಅವನ ಎತ್ತರ ಎಷ್ಟು, ಅಗಲ ಎಷ್ಟು ಹೇಳ್ತಾರೆ. ಯೋಜನತ್ರಯ ವಿಸ್ತಾರಂ, 3 ಯೋಜನ ಅಗಲ ಇದ್ದಾನಂತ. ಅದಕ್ಕೆ ತಕ್ಕ ಹಾಗೆ ಹೈಟು. ಅದು ಯೋಜನ ಅಂದರೆ ನಾನು ಆಗಲೇ ಹೇಳಿದೆ 12 ಕಿಲೋಮೀಟ್ರ್, 36 ಕಿಲೋಮೀಟ್ರ್ ಅಗಲ ಅಂತ. ಎಲ್ಲಿ ಹೇಗೆ ನೋಡುವಾಗಲೇ ಮುಗೀತು ಅವನ ಕತೆ. ಅಷ್ಟು ಆಳ ಆಕಾರ ಎತ್ತರ ಇರ್ತಾನೆ. ಅಷ್ಟೇ ಅಲ್ಲ, ಬಾವಿಯಂತೆ ಆಳವಾದ ಕಣ್ಣು. ವಾಪಿ ಕೂಪ ಅಂದರೆ ಬಾವಿ. ವಾಪಿ ತುಲ್ಯ ವಿಲೋಚನಂ, ಅವನ ಕಣ್ಣು ಹಳ್ಳ ಇರುತ್ತೆ. ದಂಷ್ಟ್ರಾ ಕರಾಲವದನಂ, ದಂಷ್ಟ್ರಾಕಾರದ ಭಯಂಕರ ಮುಖ, ಕೆಂಪು ಕಣ್ಣು, ಉದ್ದ ಮೂಗು, ದೀರ್ಘನಾಸಿಕಂ. ಇದು ಯಮನ ಲಕ್ಷಣ. ಈ ಕಡೆ ಒಬ್ಬ, ಈ ಕಡೆ ಒಬ್ಬ ಜ್ವರಕ್ಕೆ ಅಭಿಮಾನಿ ದೇವತೆ, ಇನ್ನೊಬ್ಬ ಮೃತ್ಯುವಿಗೆ ಅಭಿಮಾನಿ ದೇವತೆ. ಜ್ವರ ಮೃತ್ಯು ಜ್ವರಾದಿಭಿರ್ಯುಕ್ತಂ ಚಿತ್ರಗುಪ್ತೋಪಿ ಭೀಷಣ. ಚಿತ್ರಗುಪ್ತರ ಜೊತೆ ಬಂದಿರ್ತಾನೆ. ಸರ್ವೇ ದೂತಾಶ್ಚ ಗರ್ಜಂತಿ, ಅವನ ಜೊತೆಯಲ್ಲಿರೋ ಯಮದೂತರೆಲ್ಲ ಗರ್ಜನೆ ಮಾಡ್ತಿರ್ತಾರೆ. ತಂ ದೃಷ್ಟ್ವಾ ಭಯಭೀತಸ್ತು ಹಾ ಹೇ ಹೇತಿವದೀತ್ ಕಲಹ. ಅವ್ರು ನೋಡಿದ ತಕ್ಷಣ ಈ ಪಾಪಿ ದೊಡ್ಡದಾಗಿ ಹಾಹಾಕಾರ ಮಾಡ್ತಾನೆ. ಯಾರು ಜೀವನದಲ್ಲಿ ಎಂದೂ ಕೈ ಎತ್ತಿ ಯಾರಿಗೂ ದಾನವನ್ನು ಮಾಡಲೇ ಇಲ್ಲ, ದೇವರು ಕೊಟ್ಟಾಗಲೂ ಇಲ್ಲ ಅಂದ್ಕೊಂಡೆ ಹಾಗೆ ಪ್ರಾಣತ್ಯಾಗ ಮಾಡ್ತಾರೆ, ಅವರಿಗೆ ಈ ಸಂದರ್ಭ ತುಂಬ ಭಯ ಆಗತ್ತೆ. ತಥೋ ವದತಿ ತಾನ್ ಸರ್ವಾನ್ ಕ್ರಂದಮಾನಾಶ್ಚ ಪಾಪಿನಃ. ಹೋ ಅಂತ ಭಯಭೀತರಾಗಿ ಪಾಪಿಗಳು ಅಳುವ ಸಂದರ್ಭದಲ್ಲಿ ಯಮ ಗರ್ಜನೆ ಮಾಡಿ ಕೇಳ್ತಾನಂತೆ. ಭೋ ಭೋ ಪಾಪ ದುರಾಚಾರ ಅಹಂಕಾರ ಪ್ರದೂಷಿತ ಕಿಮರ್ಥಂ ಅರ್ಜಿತಂ ಪಾಪಂ ಯುಷ್ಮಾಭಿಃ ಅವಿವೇಕಿಭಿಃ.
ಹೇ ದುರಾಚಾರಿ, ಪಾಪಿ, ಯಾಕೆ ಇಷ್ಟು ಪಾಪ ಯಾಕೆ ಮಾಡಿದೆ? ವಿವೇಕ ಇಲ್ಲ ನಿನಗೆ, ಅಹಂಕಾರದಿಂದ ಕಲುಷಿತವಾದ ಮನಸ್ಸು, ಮದ, ಅನ್ನಮದ, ಅರ್ಥಮದ, ವೈಭವದ ಮದ, ಒಂದೊಂದು ಮದವೇ ಅಧಪ್ಪತನಕ್ಕೆ ಹಾಕತ್ತಂತೆ. ಕುರಂಗ ಮತಂಗ ಭೃಂಗಾಮೀನ ಒಂದೊಂದು ಇಂದ್ರಿಯಕ್ಕೆ ವಶವಾಗಿ ಅವೆಲ್ಲ ಹಾಳಾಗಿ ಹೋದವು. ಇವೆಲ್ಲ ಇರೋ ಮನುಷ್ಯನಿಗೆ ಇನ್ನೆಷ್ಟು ಮದ ಬರಬೇಡ. ಮಾಡಬಾರ್ದು ಮಾಡಿದ್ದೀಯಲ್ಲ. ಕಾಮಕ್ರೋಧಾದಿ ಉತ್ಪನ್ನಂ ಸಂಗಮೇನ ಚ ಪಾಪಿನಂ. ಕೆಲವು ಬಯಕೆಯಿಂದ ಮಾಡಿದ್ದೀಯ ತಪ್ಪು, ಅದು ಬೇಕು ಇದು ಬೇಕು ಅಂಥೇಳಿ ಪಡೆಯುವ ಸಲುವಾಗಿ ಮಾಡಬಾರದು ಮಾಡಿದೀಯ. ಇನ್ನು ಕೆಲವು ಸತಿ ಸಿಟ್ಟಿಂದ ಮಾಡಿದೀಯ, ಕ್ರೋಧದಿಂದ. ನಾ ಮಾಡೋದೇ ಹಾಗೆ, ಅದೇನಾಗತ್ತಾ ಅಲ್ಲಿ ನೋಡೇ ಬಿಡ್ತೀನಿ ಹಿಂಗಂತಿರ್ತಾನೆ. ಅಲ್ಲೋ ಇವತ್ತು ಏಕಾದಶಿ ತಿಂತೀನಿ, ಏನಾಗತ್ತೆ ನೋಡೇ ಬಿಡ್ತೀನಿ. ಇದು ಸಿಟ್ಟು. ದೊಡ್ಡವ್ರು ಹೇಳ್ತಾರಲ್ಲ ಅವ್ರ ಮೇಲೆ ಸಿಟ್ಟು. ಹಾಗೆಲ್ಲ ಮಾಡಬಾರ್ದು. ಕಾಮದಿಂದ ಕ್ರೋಧದಿಂದ ಅನೇಕ ಪಾಪವನ್ನು ಮಾಡಿದ್ದೀಯ. ಪಾಪ ಮಾಡಲಿಕ್ಕೆ ಇದೆರಡು ಮಾತ್ರ ಕಾರಣ ಅಲ್ಲ. ಪಾಪೀನಾಂ ಸಂಗಮಂ, ಅಯೋಗ್ಯರ ಫ್ರೆಂಡ್ಶಿಪ್. ಅಯ್ಯೋ ತಗೊಳ್ಳೆಯ ಏನಾಗಲ್ಲ ಹಿಂಗಂದಿರ್ತಾರೆ. ಹಾಗೇನಾರ ಆದರೆ ನಾನು ನೋಡ್ಕೊಳ್ತೀನಿ ಅಂತ ಅಂದಿರ್ತಾರೆ, ಯಾರು ಬರಲ್ಲ ಅಷ್ಟೆ. ಪಾಪಿಗಳ ಸಹವಾಸದಿಂದಲೂ ಕೂಡ ಪಾಪ ಆಗುತ್ತೆ. ತತ್ ಪಾಪಂ ದುಃಖದಂ ಮೂಢಾಃ. ಹೇ ಮೂರ್ಖರೇ, ಇವತ್ತು ನಿಮಗೇನು ದುಃಖ ಆಗ್ತಿದೆ ಇದಕ್ಕೆ ಕಾರಣ ನಾವಲ್ಲ, ನೀವು ಮಾಡಿದ ಕರ್ಮ. ಕಿಮರ್ಥಂ ಚರಿತಂಜನಾಃ. ಅನ್ಯಾಯವಾಗಿ ಜನ ಯಾಕೆ ಹೀಗೆ ಮಾಡ್ತಾರೆ? ಕೃತವಂತ ಪುರಾಯೂಯಂ ಪಾಪಾನ್ ಅತ್ಯಂತ ಹರ್ಷಿತ. ಮಾಡುವಾಗ ಚೆನ್ನಾಗಿತ್ತು, ಯಮ ಕೇಳ್ತಾನೆ. ಪಾಪ ಮಾಡುವಾಗ ಎಷ್ಟು ಖುಷಿಯಾಗಿ ಮಾಡಿಬಿಟ್ರಿ. ಮನೇಲಿ ವಯಸ್ಸಾದವರು ಏಕಾದಶಿ ಅಂತ ಒದ್ದಾಡ್ತಿದ್ರೆ ಅವ್ರ ಮುಂದೆನೇ ಮಾಡಬಾರ್ದನ್ನು ಮಾಡ್ಕೊಂಡು ತಿನ್ನಬಾರ್ದು ತಿಂದ್ರಿ. ತಿನ್ನುವಾಗ ಅವ್ರನ್ನೂ ಬೈದ್ರಿ. ಅದು ಯಾರು ಹೇಳಿದಾರೆ? ಸುಡುಗಾಡು ಏಕಾದಶಿ ನೋಡಿ ನಮ್ಮನ್ನು ನೋಡಿ ಹೇಗೆ ತಿಂತಾಯಿದ್ದೀವಿ, ಏನಾಗಿದೆ ಅಂತೀವಿ. ಭಾಳ ಖುಷಿಯಾಗಿ ಮಾಡಿದ್ರಿ. ಅತ್ಯಂತ ಹರ್ಷಿತ ತಥೈವ ಯಾತನಾ ಭೋಗ್ಯ. ಹೇಗೆ ಆವಾಗ ಖುಷಿಯಾಗಿ ಮಾಡಬಾರದು ಮಾಡಿದ್ರಿ, ಈಗ ಅದರ ಭೋಗನೂ ಕೂಡ ತಥೈವ ಹಾಗೆ. ಕೃತಾನಿ ಯಾನಿ ಪಾಪಾನಿ ಯುಷ್ಮಾಭಿಃ ಅವಿವೇಕಿಭಿಃ ತಾನಿ ಪಾಪಾನಿ ದುಃಖಸ್ಯ ಕಾರಣನ್ನ ಚ ವಂಚನ. ನಾವು ಯಾರಿಗೇನು ಒಬ್ರಿಗೊಂದು ಮಾಡಲ್ಲಪ್ಪ. ನೀವೇನು ಪಾಪ ಮಾಡಿದ್ದೀರಿ ಅದಕ್ಕೆ ತಕ್ಕ ಶಿಕ್ಷೆ. ಇಲ್ಲಿ ಎಲ್ಲರಿಗೂ ಒಂದೇ ಅಂತ ನಿಯಮ. ಮೂರ್ಖೇಪಿ ಪಂಡಿತೇ ವಾಪಿ ದರಿದ್ರೇ ವಾ ಶ್ರಿಯಾನ್ವಿತೆ. ಅವನು ಒಂದೂ ಗೊತ್ತಿಲ್ಲದೆ ಇರೋ ಮೂರ್ಖ ಆದರೂ ಅಷ್ಟೇ. ಇಲ್ಲ ನಾನು ಬೇಕಾದಷ್ಟು ಪಾಠ ಪ್ರವಚನ ಮಾಡಿದ್ದೇನೆ, ದೊಡ್ಡ ಪಂಡಿತ ಅಂದರೂ ಒಂದೇ. ದರಿದ್ರನಾದರೂ ಒಂದೇ, ಶ್ರೀಮಂತನಾದರೂ ಒಂದೇ. ಸಮವರ್ತಿ ಯಮಸ್ಮೃತಃ. ಯಮನಿಗೆ ಸಮವರ್ತಿ ಅಂತ ಕರಿತಾ ಇದ್ದಾರೆ. ಅವನ ವರ್ತನೆ ಎಲ್ಲರ ವಿಷಯದಲ್ಲೂ ಒಂದೇ ರೀತಿ. ಇವರು ಭಾಳ ಬೇಕಾದವರು, ಇವರು ಬೇಡವಾದವರು, ಇವರು ಬ್ರಾಹ್ಮಣರು, ಇವರು ಅಲ್ಲದೆ ಇದ್ದವರು, ಹೀಗೆಲ್ಲ ಇಲ್ಲ. ಇಷ್ಟೇ ತಪ್ಪು ಮಾಡಿದಾನ ಒದಿರಿ, ಅಷ್ಟೇ ಮುಗೀತು, ಎರಡನೇ ಮಾತಿಲ್ಲ. ಚಿತ್ರಗುಪ್ತೇತಿ ವಾಕ್ಯಂ ಶ್ರುತ್ವಾತೆ ಪಾಪಿನಸ್ತದ. ಈ ಚಿತ್ರಗುಪ್ತರ ಯಮನ ಮಾತು ಕೇಳಿ ಆ ಪಾಪಿ ಆದವ ತುಂಬ ಅಳ್ತಾನೆ. ಆಗ ಯಮದೂತರು ಯಮನ ಆಜ್ಞೆಯಂತೆ ನಿರ್ದಯಾ ದೂತಾ ತಾಡಯಿತ್ವಾ ವದಂತಿ ಚ. ಸ್ವಲ್ಪವೂ ದಯವೇ ಇಲ್ಲದಂತಹ ಯಮದೂತರು ಚೆನ್ನಾಗಿ ಹೊಡಿತಾರೆ, ಚೆನ್ನಾಗಿ ಬಡಿದು ಹೇಳ್ತಾರಂತ, ಗಚ್ಚ ಪಾಪಿನ್ ಮಹಾಘೋರಾನ್ ನರಕಾನತಿ ಭೀಷಣ. ನಡಿ ಇಲ್ಲೇ ನಿಂತರೆ ಹಾಗೆ ಎಷ್ಟು ನರಕಗಳು ನಿನಗಾಗಿ ಕಾಯ್ತಾ ಇದೆ. ನಾವೆಲ್ಲ ಯಮನ ಆಜ್ಞಾಧಾರಿಗಳು. ಚಂಡ ಪ್ರಚಂಡ ಅಂತ ಇಬ್ಬರು ದೂತರು ಒಂದೇ ಪಾಶದಿಂದ ಕಟ್ಟಿ ಎಲ್ಲ ಪಾಪಿಗಳನ್ನು ನರಕಕ್ಕೆ ಎಳೆದು ಹೋಗ್ತಾರೆ. ಆ ನರಕದ ದಂಡೆಯಲ್ಲಿ ಒಂದು ಮರ,
ಆ ಮರದ ಹೆಸರು ಶಾಲ್ಮಲಿ ಅಂತ ಕರೀತಾರೆ, ವೃಕ್ಷ. ಅದು ಏನಂದರೆ, ಮರ ಅಂದರೆ ನೀವು ಈ ಭೂಲೋಕದಲ್ಲಿ ನೋಡಿರುವ ದೊಡ್ಡ ಟ್ರೀ ಅಲ್ಲ, ಅದು ದಗದರ ಉರಿಯುವ ಬೆಂಕಿಯ ಮರನೇ ಉರಿತಾ ಇರುತ್ತೆ. ಪ್ರಖರವಾದ ಬೆಳಕು ಮತ್ತು ಶಾಖ. 5 ಯೋಜನ 20 ಹರಿದಾರಿ ದೂರ ಇದೆಯಂಥದ್ದು. ಸುಮ್ಮನೆ ನಿಮಗೆ ನೆನಪು ಮಾಡ್ಕೊಳ್ಳಿಕ್ಕೆ ಹೇಳೋದು, ದೊಡ್ಡ ಆಲದ ಮರ ಅಂತಿಲ್ಲ ಅಂತೀವಲ್ಲ, ಎಷ್ಟೋ ಕಿಲೋಮೀಟ್ರ್ ಬೆಳ್ಕೊಂಡೋಗಿದೆ, ಅದರ ತಾತನ ಥರ ಅದು 5 ಯೋಜನ 20 ಹರಿದಾರಿ ದೂರ ಇದೆ. ಅಷ್ಟೇ 1 ಯೋಜನ ಎತ್ತರ ಇದೆಯಂತೆ. ಆ ವೃಕ್ಷದಲ್ಲಿ ಈ ಜೀವನನ್ನು ಕಬ್ಬಿಣದ ಸರಪಳಿಗಳಿಂದ ತಲೆ ಕೆಳಗಾಗಿ ನೇತಾಕಿಬಿಡ್ತಾರೆ. ಆ ಪ್ರೇತ ಅಗ್ನಿಯಿಂದ ಸುಡ್ತಾ ಅಳ್ಳಿಕ್ಕೆ ಶುರು ಮಾಡುತ್ತೆ. ತ್ರಾತ ನ ವಿದ್ಯತೆ. ತ್ರಾತ ಅಂದರೆ ರಕ್ಷಕರು. ಎಷ್ಟು ಕೂಗಿದ್ರೂ ಏನು ಮಾಡಿದ್ರೂ ಯಾರೂ ಬಂದು ಬಿಡಿಸೋರಿಲ್ಲ. ತಸ್ಮೈ ವೈ ಶಾಲ್ಮಲಿ ವೃಕ್ಷೇ ಲಂಬಂತೇನೇಕ ಪಾಪಿನಃ. ನೋಡ್ತಾನೆ ಆ ಕಡೆ ಈ ಕಡೆ ತಂತರ ಅನೇಕ ಜನರನ್ನು ಆ ವೃಕ್ಷಕ್ಕೆ ನೇತಾಕಿಬಿಟ್ಟಿದ್ದಾರೆ. ಅವರೆಲ್ಲ ಅಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇವನಿಗೂ ಚೆನ್ನಾಗಿ ಬಡಿತಾರೆ. ಏಟು ತಡಿಲಿಕ್ಕಾಗದೆ ಕೈ ಜೋಡಿಸಿ ಮುಗಿತಾನಂತೆ ಅವರಿಗೆ. ಕ್ಷಮದ್ವಂಬೋಪರಾಧಮ್ಮೆ ಕೃತಾಂಜಲಿ ಪುಟ ಇತಿ ವಿಜ್ಞಾಪಯಂತಿ ತಾನ್ ಪಾಪಿಷ್ಟಾಸ್ತೆ ನಿರಾಶ್ರಯ. ಯಾರೂ ರಕ್ಷಕರಿಲ್ಲ ಅನ್ನೋದು ಗೊತ್ತಾದಾಗ ಹೊಡೆಯೋವ್ರನ್ನೇ ಬೇಡ್ಕೋತಾರೆ, ಸ್ವಲ್ಪ ನಿಲ್ಲಿಸ್ರಪ್ಪ, ಹೊಡಿಬೇಡಿ, ಕ್ಷಮ ಮಾಡಿ, ಏನೋ ತಪ್ಪು ಮಾಡಿದ್ದೀವಿ, ಮಾಡಿಲ್ಲ ಅಂತ ಅನ್ನೋಲ್ಲ, ತಪ್ಪು ಮಾಡಿದ್ದೇವೆ, ಕ್ಷಮ ಮಾಡಿರಿ, ಹಂಗಂದ್ರೆ ಸಾಕು. ಕ್ಷಮ ಅನ್ನೋ ಶಬ್ದ ಅವ್ರ ಕಿವಿಗೆ ಬಿದ್ದರೆ ಆಗಲ್ವಂತ. ಏನು ಮಾಡ್ತಾರೆ? ಪುನಶ್ಚತೆ ದೂತೈ ಹನ್ಯಂತೆ ಲೋಹ ಯಷ್ಟಿಬಿ. ಲೋಹ ಅಂದರೆ ಕಬ್ಬಿಣ, ಯಷ್ಟಿ ಅಂದರೆ ದಂಡ. ಕಬ್ಬಿಣದ ಕೋಲಿಂದ ಬಾರಿಸ್ತಾರೆ. ಮುದ್ಗರೈಹಿ, ಮುದ್ಗರ ಅಂದರೆ ಸುತ್ತಿಗೆ, ಆಮೇಲೆ ತೋಮರ, ಕುಂತ, ಗದ, ಮುಸಲೈ, ಇವೆಲ್ಲ ಆಯುಧಗಳು. ಯಾರ್ಯಾರ ಕೈಲಿ ಯಾವ್ಯಾವ ಆಯುಧ ಇರುತ್ತೋ ಆ ಆಯುಧದಿಂದ ತಾಡನ ಚನಿಶ್ಚೇಷ್ಟ. ಒಂದೊಂದು ಹೊಡೆತಕ್ಕೆ ಎಚ್ಚರಿಕೆ ತಪ್ಪೋಗ್ಬಿಡುತ್ತೆ. ಆಗ ಯಮದೂತರು ಹೇಳ್ತಾರಂತೆ ಮತ್ತೆ, ಭೋ ಪಾಪ ದುರಾಚಾರ ಕಿಮರ್ಥಂ ದುಷ್ಟಚೇಷ್ಟಿತಂ. ಯಾಕೆ ಮಾಡಬಾರ್ದು, ಯಾಕೆ ಮಾಡಿದ್ರಿ ಹೇಳಿ. ಇಲ್ಲಿ ಬಂದು ಕ್ಷಮಿಸಿ ಅಂದರೆ ನಾವೇನು ಮಾಡೋಣ? ಸುಲಭಾನಿ ನ ದತ್ತಾನಿ ಜಲಾನ್ಯಾನ್ಯಪಿ ಕ್ವಚಿತ್. ಅಲ್ಲಪ್ಪ, ಜಗತ್ತಲ್ಲಿ ನೀರು ಸಿಗ್ತಿತ್ತಲ್ಲ, ಜಲದಾನ ಮಾಡ್ಬೋದಿತ್ತಲ್ಲ. ಏನು ನೀನು ಮನೆಯಿಂದ ಬರುವಾಗ ನೀರು ತರ್ಬೇಕಾ? ಹೋವಾಗ ತೊಗೊಂಡೋಗ್ತೀಯ? ಎಲ್ಲ ದೇವ್ರು ಕೊಟ್ಟಿದ್ದೆಲ್ಲ ಇತ್ತಲ್ಲ, ಇಲ್ಲೇ ನೀರಿತ್ತಲ್ಲ, ಜಲದಾನ ಮಾಡಿದರೆ ಸಾಕಿತ್ತು. ಒಂದು ತನ್ನ ಕೊಡಬೇಕಿತ್ತು. ಗ್ರಾಸಾರ್ಧಮಪಿ ನೋದತ್ತಂ ನ ಶ್ವವಾಯಸಯೋರ್ಬಲಿಂ. ಗ್ರಾಸಾರ್ಧಂ, ಗ್ರಾಸ ಅಂದರೆ ತುತ್ತು. ಊಟ ಮಾಡುವಾಗ ಒಂದು ಅರ್ಧ ತುತ್ತು ನರಿ ನಾಯಿಗೂ ತಿಂದು ಹಾಕ್ಬಿಟ್ಟೆ. ಇದು ಯಮದೂತರು ಕೇಳ್ತಾರೆ. ಕೆಲವರು ಊಟ ಮಾಡಿದ್ರೆ 2ನೇ ಪಂಕ್ತಿಯವರು ಫ್ರೆಶ್ ಆಗಿ ಎಲೆ ಹಾಕಿದಾರೇನೋ ಅಂತ ಕೂತ್ಬಿಡ್ಬೇಕು. ಅಷ್ಟು ನೆಕ್ಕಿ ಇಟ್ಬಿಟ್ಟಿರ್ತಾರೆ. ಏನು ಬಡಿಸೇ ಇಲ್ವೇನೋ, ಇದೆ ಹೀಗೆ ತೊಳೆದ ಎಲೆ ಹಾಕಿದ ಅನ್ನೋ ಥರ. ಕೆಲವರು ತಟ್ಟೆಗಿಟ್ಟೆಲ್ಲಿ ಹಾಕಿಬಿಟ್ಟಿದ್ರಂತೂ ಆ ತಟ್ಟೆನೇ ನೆಕ್ಲಿಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಹಾಗೆಲ್ಲ ಮಾಡಬಾರ್ದು. ಸರ್ವಂ ಸಶೇಷಮಶ್ನೀಯಾತ್. ಏನು ಅಡುಗೆ ಊಟ ಮಾಡ್ತೀರಿ ಅದೆಲ್ಲ ಚೂರು ಬಿಡಬೇಕಂತೆ. ನಿಶೇಷ ಘೃತ ಪಾಯಸಂ, ತುಪ್ಪ ಪಾಯಸ ಮಾತ್ರ ಬಿಡಬಾರ್ದು, ಉಳಿದದ್ದೆಲ್ಲ ಬಿಡಬೇಕು. ಯಾಕಂದರೆ ನೀವು ನಿಮ್ಮ ಎಲೆ ಒಳಗೆ ಒಂದು ಕಡಲೆಬೇಳೆನೇನಾದ್ರು ಬಿಟ್ರಿ ಅಂದರೆ 8-10 ಇರುವೆಗಳು ಹಬ್ಬದ ಊಟ ಮಾಡ್ಕೊಂಬಿಡುತ್ತೆ. ನಮ್ಗೆ ಬೇಜಾರು, ಅವೆಲ್ಲ ತಿಂದ್ಬಿಡುತ್ತೆ. ಒಂದು ಕಡಲೆಬೇಳೆ ಬಿಡದೆ ನಾವು ಹಾಗೆ ಮಾಡಬಾರ್ದು. ಒಂದು ಅಗಳನ್ನು ಎಷ್ಟೋ ಪ್ರಾಣಿಗಳಿಗೆ ಹೊಟ್ಟೆ ತುಂಬಿ ಹೋಗುತ್ತೆ. ನಿಮಗೊಂದು ಅಗಳು ಹೋದ್ರೆಷ್ಟು, ಹೋಗದಿದ್ರೆಷ್ಟು. ಗ್ರಾಸಾರ್ಧಂ,
ಒಂದು ಅರ್ಧ ಬೊಗುಸೆ ಅರ್ಧ ಮುಷ್ಟಿ ಅನ್ನವನ್ನಾದರೂ ನರಿ ನಾಯಿ ಬಲಿಗೆ ಅದು ಕೊಡಬೇಕಿತ್ತು. ಏನು ಮಾಡದಿದ್ದರೂ ಬೇಡ, ನಮಸ್ಕೃತಾನಾತಿಥಯೋ, ಅತಿಥಿ ಮನೆಗೆ ಬಂದ ಅತಿಥಿಗೆ ನಮಸ್ಕಾರ ಮಾಡಿದ್ರೂ ಸಾಕು, ಮಹತ್ತರವಾದ ಪುಣ್ಯ ಬರುತ್ತಂತೆ. ಅಲ್ಲ, ನಾವು ಮನೇಲಿ ಇದ್ರಲ್ವ ನಮ್ಮ ಮನೆಗೆ ಅತಿಥಿ ಬರೋದು, ನಾವೇ ಇರಲ್ಲ. ಗಂಡ ಹೆಂಡತಿ ಇಬ್ಬರು ಬಾಗಿಲಾಕೊಂಡು ಹೋಗಿ ಹೊರಗಡೆ ನಾಯಿ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಷ್ಟೇ. ಇಬ್ಬರು ಬರೋದು ಸಾಯಂಕಾಲ 6:30 ಮೇಲೆ. 6:30 ಮೇಲೆ ಇನ್ಯಾವ ಅತಿಥಿಗಳು ಬರಬೇಕು ರೀ? ಯಾರಿಲ್ಲ. ಬೆಳಗ್ಗೆ 6:30 ಹೋಗಿ ಸಾಯಂಕಾಲ 6:30 10ಕ್ಕೆ ಮನೆಗೆ ಬಂದರೆ ಎಲ್ಲಿ ಬರ್ಬೇಕು ನಮ್ಮ ಮನೆಗೆ ಅತಿಥಿಗಳು? ಇಲ್ಲೇ ಇಲ್ಲ. ನೋಡಿ ಹೇಳ್ತಾರೆ, ನ ಕೃತಂ ಪಿತೃತರ್ಪಣಂ. ಏನು ಮಾಡದೇ ಇದ್ರು ಬೇಡಪ್ಪ, ಹೆತ್ತ ತಂದೆ ತಾಯಿಗಳನ್ನು ನೆನಪು ಮಾಡಿಕೊಂಡು ಬ್ರಹ್ಮಯಜ್ಞ ತರ್ಪಣ ಕೊಟ್ಟಿಯಾ, ಅಮಾವಾಸ್ಯೆ ಎಳ್ಳಿನ ತರ್ಪಣ ಕೊಟ್ಟಿಯಾ, ಪಿತೃತರ್ಪಣ ಮಾಡಿದೆಯಾ. ನೋಡಿ, ಶ್ರದ್ಧೆಯಿಂದ ಒಂದು ಎಳ್ನೀರು ಕೊಟ್ಟರೂ ಕೂಡ ಎಷ್ಟು ಪುಣ್ಯ ಇದೆ ಅಂದರೆ, ಇದನ್ನು ಯಮದೂತರು ನೆನಪಿಸಿ ಕೊಡ್ತಾರೆ ಹೊಡಿವಾಗ. ನೀನು ಯಾಕೆ ಹೊಡಿತಾ ಇದ್ದೀವಿ ಅಂದರೆ, ನೀವು ಕೊಟ್ಟಿಲ್ಲಲ್ಲ, ಅದಕ್ಕೆ ನಾವೇ ಬಿಡ್ತಾ ಇದ್ದೀವಿ. ಯಮಸ್ಯ ಚಿತ್ರಗುಪ್ತಸ್ಯ ಕೃತಂ ಧ್ಯಾನಂ ನ ಕೃತಂ ಧ್ಯಾನಮುತ್ತಮಂ. ಯಮನಿಗೆ ಚಿತ್ರಗುಪ್ತರಿಗೆಲ್ಲ ನಮಸ್ಕಾರ ಮಾಡಬೇಕು, ದಿನ ಸ್ಮರಣೆ ಮಾಡಬೇಕು. ನಾವೆಲ್ಲ ಊಟಕ್ಕೆ ಮುಂಚೆ ಚಿತ್ರಾಯ ನಮಃ, ಚಿತ್ರಗುಪ್ತಾಯ ನಮಃ, ಯಮಾಯ ನಮಃ ಸುಮ್ಮನೆ ನಮಸ್ಕಾರ ಮಾಡಿದ್ರು. ಊಟ ಮಾಡುವಾಗೆಲ್ಲ ನಾನು ಮೆಸ್ಕೊಂಡಿದ್ದಾನಪ್ಪ, ಹೋಲಿ ಬಿಡಿ, ಒಂಚೂರು ಬಿಡು, ಸ್ವಲ್ಪ ಏನಾದ್ರು ಬಿಡ್ಬೋದು ರೀ. ಏನಿಲ್ಲ ಆಚಾರ್ಯ, ನಮ್ಗೆ ಇಡಬೇಕು ಅಂತ ಆಸೆ ಆಚಾರ್ಯ, ಏನು ಮಾಡಲಿ, ಟೇಬಲ್ ಮೇಲೆ ಕೂತ್ಕೊಳ್ತೀನಲ್ಲ, ಅದಕ್ಕೆ ಅವರು ಯಮ ಚಿತ್ರಗುಪ್ತರು ಕೂತಾರೋ ಇಲ್ಲೋ, ಅವರೆಲ್ಲ ಟೇಬಲ್ ಮೇಲೆ, ಅದಕ್ಕೆ ನಾ ಇಡಲ್ಲ. ನೀನು ಯಾಕೆ ಟೇಬಲ್ ಮೇಲೆ ಕೂತೆ ಅದನ್ನೇ ಹೇಳು ಅಂತ. ಹೋಗಲಿ, ಕೆಳಗೆ ಕೂತು ಎಷ್ಟು ಸತಿ ಇಟ್ಟಿದೆಯಾ ಅದು ಹೇಳು ಅಂತ. ಎಷ್ಟೋ ಜನ ಕೆಳಗಿದ್ರೂ ಬೇಡ ಅಂತ ಹುಡ್ಕೊಂಡೋಗಿ ಟೇಬಲ್ ಮೇಲೆ, ಪಾಪ ಯಾರ ಕಾಲಿಗೆ ನೆಟ್ಟಿರಲ್ವೋ, ಯಾರು ಕೂತ್ಕೊಳ್ಳೋಕ್ಕೆ ಆಗಲ್ವೋ ಅವ್ರಿಗೆ ಟೇಬಲ್ ಹಾಕಿರ್ತಾರೆ. ನಮ್ಮಲ್ಲೊಂದು ಗಾದೆ ನೋಡಿ, ಕುದುರೆ ಕಂಡ್ರೆ ಕಾಲು ನೋವು ಅಂತ, ಹಾಗೆ ಟೇಬಲ್ ಕಂಡ್ರೆ ಮಂಡಿ ನೋವು. ಚೆನ್ನಾಗಿದ್ದವರು ಹೋಗಿ ಕೂತ್ಬಿಡ್ತಾರೆ. ನೀವು ಚೆನ್ನಾಗಿದ್ದೀರೋ ಇಲ್ಲೋ ಮನೆ ಯಜಮಾನಂಗೆ, ಆ ಕಾರ್ಯಕ್ರಮ ಆರ್ಗನೈಸರ್ಗೆ ಹೇಳಬೇಕಾದ್ದಿಲ್ಲ. ಈ 14 ಜನಕ್ಕೆ ಗೊತ್ತಿದೆ ನಿಮ್ಮ ಮಂಡಿ ಏನಾಗಿದೆ, ಕೆಳಗೆ ಕೂತ್ಕೊಳ್ಳೋಕೆ ಬರುತ್ತೋ ಇಲ್ಲೋ, ಅವ್ರಿಗೆಲ್ಲ ಗೊತ್ತಿದ್ದರೂ ನೀವು ಹೀಗೆಲ್ಲ ಮಾಡಿದ್ರೆ ಅದರ ಪಾಪವನ್ನು ಅನುಭವಿಸಬೇಕಾಗತ್ತೆ. ಯಮನಿಗೆ ಧ್ಯಾನ ಮಾಡಬೇಕು. ನಾವೆಲ್ಲ ಉಪಕರ್ಮದ ದಿನ ಯಮೋ ನಿಹಂತ ಪಿತೃಧರ್ಮರಾಜೋ ವೈವಸ್ವತೋ ದಂಡಧರಶ್ಚ ಕಾಲಃ, ಯಮನ ಪ್ರಾರ್ಥನೆ ಮಾಡಬೇಕು. ಏನು ಮಾಡಲಿಲ್ಲ. ನಾಪಿ ಕಿಂಚಿತ್ ಕೃತಂ ತೀರ್ಥಂ ಪೂಜಿತಾ ನೈವ ದೇವತಾ ಗೃಹಾಶ್ರಮಸ್ಥಿತೇನಾಪಿ ಹಂತಕಾರೋಪಿ ನೋದೃತ. ಗೃಹಸ್ಥನಾದವ 2 ಕೆಲಸ ಮಾಡಬೇಕಂತ. ಒಂದು ತೀರ್ಥಯಾತ್ರೆ ಮಾಡಬೇಕಂತ, ಇನ್ನೊಂದು ಮನೆಯಲ್ಲಿ ದೇವತೆಗಳ ಪೂಜಾ, ಮನೆಗೆ ಬರುವ ಅತಿಥಿ ಅಭ್ಯಾಗತರ ಸೇವೆಯನ್ನು ಗೃಹಸ್ಥನಾದವ ಮಾಡಬೇಕು. ಏನು ವಿಶೇಷ ಗೊತ್ತಾ? ಗೃಹಸ್ಥನಿಗೆ ಮಾತ್ರ ಈ ಅವಕಾಶ. ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮಿ. ಗೃಹಸ್ಥನಿಗೆ ಮಾತ್ರ ಸಾಧನೆಗೆ ಎಲ್ಲ ವ್ಯವಸ್ಥೆ ಇದೆ, ಮನೆ ಇದೆ, ಮಡದಿ ಇದೆ. ನೋಡಿ, ಬ್ರಹ್ಮಚಾರಿಗೆ ಮನೆ ಇಲ್ಲ, ವಾನಪ್ರಸ್ಥನಿಗೆ ಮನೆ ಇಲ್ಲ, ಸನ್ಯಾಸಿಗೆ ಮನೆ ಇಲ್ಲ. 3 ಜನ ಯಾರ ಮನೆಗೆ ಬರಬೇಕು? ಬ್ರಹ್ಮಚಾರಿ ಭಿಕ್ಷೆಗೆ ಯಾರ ಮನೆಗೆ ಬರಬೇಕು? ವಾನಪ್ರಸ್ಥ ಏನಾರು ಖಾಲಿ ಆದರೆ ಯಾರ ಮನೆಗೆ ಬರಬೇಕು? ಸನ್ಯಾಸಿ ಭಿಕ್ಷೆಗೆ ಯಾರ ಮನೆಗೆ ಬರಬೇಕು? ಗೃಹಸ್ಥನ ಮನೆಗೆ. ಗೃಹಸ್ಥನಿಗೆ ಉಳಿದ 3 ಆಶ್ರಮದವರ ಹೊಣೆ ಇದೆ. ಹೆತ್ತ ತಾಯಿಗೆ ಹೆತ್ತ ಮಕ್ಕಳ ಊಟದ ಹೊಣೆ ಹೇಗಿರುತ್ತೋ ಹಾಗೆ 4 ಆಶ್ರಮಗಳು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, 3 ಆಶ್ರಮದವರ ನೋಡಿಕೊಳ್ಳುವ ಹೊಣೆಗಾರಿಕೆ ಯಾರಿಗಿದೆ? ಗೃಹಸ್ಥನಿಗೆ. ಗೃಹಸ್ಥನೇ ಮನೆಯನ್ನು ಬಾಗಿಲು ಹಾಕ್ಕೊಂಡು ಹೋಗ್ಬಿಟ್ರೆ ಈ 3 ಜನರಿಗೆ ಅನ್ಯಾಯ ಮಾಡಿದ ಪಾಪಕ್ಕೆ ಗುರಿ ಆಗ್ತಾನೆ. ಗೃಹಾಶ್ರಮ ಸ್ಥಿತೇನಾಪಿ, ಗೃಹಸ್ಥನಾಗಿದ್ದರೂ ಕೂಡ ದೇವತಾ ಪೂಜೆ ಮಾಡಲಿಲ್ಲ,
ಅಹಂಕಾರ ಬಿಡಲಿಲ್ಲ, ಮಾಡಬಾರದ್ದೇ ಮಾಡ್ತಾ ಇರ್ತೀಯ ನೀನು. ಶುಶ್ರೂಷಿತಶ್ಚನೋ ಸಂತೋ ಭುಂಕ್ಷ್ವಾ ಪಾಪಫಲಂ ಸ್ವಕಂ. ಸಾಧು ಸಜ್ಜನರ ಸೇವೆ ಮಾಡದ ನೀನು ಆ ಪಾಪಕ್ಕೆ ಫಲವನ್ನೇ ಉಣ್ತಾ ಇದ್ದೀಯಾ. ಧರ್ಮರಹಿತನಾದ ಕಾರಣ ತತಃ ಸಂತಾಡ್ಯಸೆ ಭೃಶಂ. ಅದಕ್ಕೆ ನಿಂಗೆ ಚೆನ್ನಾಗಿ ಹೊಡಿತಾ ಇದ್ದೀವಿ. ಏನಂದೆ ಕ್ಷಮ ಮಾಡಿ ಅಂತ ಕೇಳ್ತೀಯಾ, ಅದು ನಮ್ಮ ಡಿಪಾರ್ಟ್ಮೆಂಟೇ ಅಲ್ಲ ಅಂದರು. ಕ್ಷಮಾಪರಾಧಂ ಕುರುತೆ ಹರಿಹಿ. ತಪ್ಪುಗಳನ್ನು ಕ್ಷಮಿಸುವವ ಯಾರು? ಆ ಅಧಿಕಾರ ಯಾರಿಗಿದೆ? ಮಾಡಬಾರದ್ದನ್ನು ಮಾಡಿ ನ್ಯಾಯಾಧೀಶ ಅವನಿಗೆ ನೇಣು ಹಾಕಿಬಿಟ್ರೆ ಆ ನೇಣಿನ ದಿನ ಆ ನೇಣು ಹಾಕೋವನು ಕೈ ಮುಗಿದ್ರೆ ಅವನು ಬಿಡ್ಲಿಕ್ಕೆ ಸಾಧ್ಯವಾ? ಯಾರಿಗಿದೆ ಆ ರೈಟ್? ಯಾರಿಗಿದೆ? ಗಲ್ಲು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಕ್ಷಮಾ ಮಾಡೋ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಗಲ್ವಾ? ಇದು ರಾಷ್ಟ್ರಪತಿ ಅಲ್ಲ, ರಾಷ್ಟ್ರಪಿತ. ಪಿತ ಅಂದ ತಕ್ಷಣ ಇನ್ಯಾರೋ ಅಂದ್ಕೊಂಡ್ಬಿಟ್ಟಿರ. ರಾಷ್ಟ್ರಪಿತ ಅಂದರೆ ಇನ್ಯಾರೋ ಅಂದ್ಕೊಂಡ್ಬಿಟ್ಟಿರ. ವೇದದಲ್ಲಿ ಹೇಳಿದ ಯೋ ನ ಪಿತಾ ಜನಿತ ಯೋ ವಿಧಾತ ದಾಮಾನಿ ವೇದ ಭುವನಾನಿ ವಿಶ್ವಾ. 14 ಲೋಕವನ್ನು ಸೃಷ್ಟಿ ಮಾಡಿದ ತಂದೆ, ನಮ್ಮನ್ನು ಭೂಲೋಕಕ್ಕೆ ತಂದ ತಂದೆ, ನಮ್ಮೆಲ್ಲರ ತಂದೆ ಪಿತ. ಕ್ಷಮಾಪರಾಧಂ ಕುರುತೆ ಭಗವಾನ್ ಹರಿರೀಶ್ವರ. ಮಾಡಿದ ತಪ್ಪುಗಳನ್ನು ಕ್ಷಮಾ ಮಾಡುವ ಅರ್ಹತೆ, ಯೋಗ್ಯತೆ, ಅಧಿಕಾರ ಅದು ದೇವರಿಗೆ ಮಾತ್ರ. ಮತ್ತು ನೀವು ಯಮದೂತರಂತಾರೆ ವಯಂತು ಸಾಪರಾಧಾನಾಂ ದಂಡದಾಹಿ ತದಾಗ್ನೇಯ. ನಾವೇನಿದ್ರು ಆ ಭಗವಂತ ಹೇಳಿದ್ದನ್ನು ಇಂಪ್ಲಿಮೆಂಟ್ ಮಾಡುವ ದಾಸರಷ್ಟು. ನಮಗೆ ಕ್ಷಮಾಪರಾಧವನ್ನು ಕ್ಷಮಾ ಕೊಡುವ ಅಧಿಕಾರ ಎಲ್ಲ ನಮಗಿಲ್ಲ ಅಂಥೇಳಿ ಏವ ಮುಕ್ತ್ವಾ ಚತೆ ದೂತ ನಿರ್ದಯಂ ತಾಡಯಂತಿ ತಾನ್. ಇಷ್ಟು ಹೇಳಿದ್ದೆ ಮತ್ತು ಹೊಡಿತಾರೆ. ಹೋ ಅಂತ ಅಳ್ತಾರೆ. ಕೆಲವು ಪಾಪಿಗಳಿಗೆ ಕ್ರಕಚೈ ಕಾಷ್ಟವದ್ವಿಧ ಭಿದ್ಯಂತೆ. ಕ್ರಕಚ ಅಂದರೆ ವಾಯುಸ್ತುತಿಲಿ ಬರುತ್ತೀರಿ, ಕ್ರಕಚ ಮಿವ ಅಂತ ಬರುತ್ತೆ. ಕ್ರಕಚ ಅಂದರೆ ಗರಗಸ. ಅದಕ್ಕೇನು ಹೆಸರು ಸಂಸ್ಕೃತದಲ್ಲಿ? ಕ್ರಕಚ. ಕಾಷ್ಟವದ್ವಿಧ. ಕೆಲವು ಪಾಪಿಗಳನ್ನು ಯಂತ್ರದ ಮಧ್ಯದಲ್ಲಿಟ್ಟು ಆ ಕಡೆ ಒಬ್ಬ ಈ ಕಡೆ ಒಬ್ಬ ದೂತ ಕೂತು ಗರಗಸ ಹಾಕಿ ಕಟ್ಟಿಗೆಯನ್ನು 2 ಭಾಗ ಮಾಡುವಂತೆ ಗರ 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 ಮಾಡಿ ಹಾಕಿಬಿಡ್ತಾರೆ. ಕೆಲವರನ್ನು ಕ್ಷಿಪ್ತ್ವಾ ಚ ಅನ್ಯೇ ದರ ಪೃಷ್ಠೆ ಕುಟಾರೈ ಕಂಡಶಕೃತ. ಕೆಲವರನ್ನ ಭೂಮಿ ಮೇಲೆ ಅಂಗಾತ ಮಲಗಿಸಿ ಈ ಸೌದೆ ಒಡೆಯೋರು ಹೇಗೆ ಒಂದು ಕಾಲನ್ನು ಸೌದೆ ಮೇಲೆ ಇಟ್ಕೊಂಡು ಕೊಡಲಿ ತೊಗೊಂಡು ರಪ್ಪ ಹಾಕ್ತಾರೆ, ಹಾಗೆ ಕುಠಾರ ಅಂದರೆ ಕೊಡಲಿ, ಕಂಡಶೈಹಿ ಪೀಸ್ ಪೀಸ್ ಮಾಡಿ ಹಾಕ್ತಾರೆ. ಕೆಲವ್ರನ್ನ ಅರ್ಧಂ ಕಾತ್ವಾ ವಟೆ ಕೇಚಿದ್ ಬಿದ್ಯಂತೆ ಮೂರ್ಧ್ನಿ ಸಾಯಕೈ. ಕೆಲವರನ್ನು ಹಳ್ಳ ಮಾಡಿ ಒಳಗೆ ಹಾಕಿ ಟೊಂಕದ ತನಕ ಅವನ್ನ ಹೂತಾಕಿ ಅವನ ಮಸ್ತಕ ತಲೆಗೆ ವಿಷದ ಬಾಣದಿಂದ ಭೇದಿಸ್ತಾರೆ. ನೋಡಿ, ಕೆಲವರನ್ನಂತೂ ಅಪರೇ ಯಂತ್ರ ಮಧ್ಯಸ್ಥಾಹ ಪೀಡ್ಯಂತೆ ಇಕ್ಷು ದಂಡವತ್. ಇಕ್ಷು ಅಂದರೆ ಕಬ್ಬಿನ ಜಲ್ಲೆ. ಹೇಗೆ 2 ಆ ರೋಲ್ ಆಗೋದ್ರ ಮಧ್ಯೆ ಕಬ್ಬಿನ ಜಲ್ಲೆ ಇಟ್ಟು ತಿರುಗಿಸಿ ಅದನ್ನು ಸಿಪ್ಪೆ ಮಾಡಿ ಆಚೆಗೆ ಹಾಕ್ತಾರೆ, ಹಾಗೆ ಈ ಮನುಷ್ಯನ ಇಟ್ಟುಬಿಡ್ತಾರೆ. ಅಪರೇ ಯಂತ್ರ ಮಧ್ಯಸ್ಥ. ಕೆಲವರನ್ನು ಉರಿಯುವ ಕೊಳ್ಳಿಗಳನ್ನು ಹುಟ್ಟಿ ಮಧ್ಯದೆಲ್ಲವನ್ನು ಹಾಕ್ತಾರೆ. ಕಬ್ಬಿಣದ ಗುಂಡುಗಳ ತಿವಿಯಿಂದ ಗಾಳಿ ಹಾಕಿ ಅವನನ್ನು ಕಾಯುವಂತೆ ಸುಡ್ತಾರೆ. ಇನ್ನೂ ಕೆಲವರನ್ನು ಕೇಚಿತ್ ಘೃತಮಯೇ ಪಾಕೆ ತೈಲ ಪಾಕೆ ತತಾಪರೆ. ಕೆಲವರನ್ನ ಎಣ್ಣೆ ಬಾಂಡ್ಲೆ ಒಳಗೆ ಹಾಕಿ ಕುದಿಯುವ ಎಣ್ಣೆ ಕಟಾಹ ಕ್ಷಿಪ್ತ ವಟವತ್ ಪ್ರಕ್ಷಿಪ್ಯಂತೆ ಯತಸ್ತತ ಒಳಗೆ ಕರಿಯುವಂತೆ ಕರೆದು ಹಾಕಿಬಿಡ್ತಾರಂತೆ. ಈ ಬೋಂಡ ಬಜ್ಜಿ ಕರಿಯುವ ಕರೆದು ಹಾಕಿಬಿಡ್ತಾರೆ. ಕೇಚಿನ್ಮತ್ತ ಗಜೇಂದ್ರಾಣಾಂ ಕ್ಷಿಪ್ಯಂತೆ ಪುರುತಪ್ಪತಿ. ಎಷ್ಟೋ ಪಾಪಿಗಳನ್ನು ಆನೆ ಮಧ್ಯೆ ಹಾಕಿ ತುಳಿಸ್ತಾರೆ. ಕೆಲವ್ರನ್ನ ಕೈಕಾಲು ಕಟ್ಟಿ ತಳ್ಕೊಂಬಳ್ಕಾಳು ಕೆಳಗೆ ಹಾಕ್ತಾರೆ.
ಕೆಲವರನ್ನು ಬಾವಿಗಳಲ್ಲಿ ನುಗ್ಗಿಸ್ತಾರೆ, ಪರ್ವತಗಳಿಂದ ನೂಗ್ತಾರೆ. ಕೆಲವು ಜಾಗದಲ್ಲಿ ಕಠಿಣವಾದ ಕೊಕ್ಕಿನಿಂದ ಉಳ್ಳ ಕಾಗೆ, ಮಾಂಸ ಭಕ್ಷಣೆ ಮಾಡುವ ಹದ್ದುಗಳು, ಅದರ ಮಧ್ಯೆ ನಮ್ಮನ್ನು ಹಾಕಿದಾಗ ಅವೆಲ್ಲ ಬಂದು ಕೈ ಕಾಲೆಲ್ಲ ಕಚ್ಚಿ ಕಚ್ಚಿ ತಿನ್ನುತ್ತೆ. ಇವೆಲ್ಲ ಏನಂದರೆ ಋಣಂ ವೈ ಪ್ರಾರ್ಥಯಂತ್ಯನ್ಯೇ ದೇಹಿ ದೇಹಿ ಧನಮ್ಮಮ. ಅದೇ ಸಂದರ್ಭದಲ್ಲಿ ಸಾಯುವ ಮೊದಲು ಸಾಲ ಮಾಡಿದವರು ನಮ್ಮನ್ನು ಹಿಡ್ಕೊಳಕ್ಕೆ ಬರ್ತಾರೆ. ಕೆಲವರು ಸಾಲ ಕೊಟ್ಟಿರ್ತಾರೆ, ಅವರು ಸಾಯೋ ಕಾಲ ಬಂದರೂ ಅವ್ರ ಸಾಲ ನಾವು ಕೊಡಲ್ಲ. ಆ ಸಾಯುವವ ನಾನು ಸತ್ರು ಬಿಡಲ್ಲ ಅಂದಿರ್ತಾನೆ. ಮುಂದೆ ಸತ್ತ ಮೇಲೆ ಇವನು ಸಾಯೋದನ್ನೇ ಕಾಯ್ತಿರ್ತಾನೆ. ಅಲ್ಲಿ ಯಮಲೋಕದಲ್ಲಿ ವೆಯ್ಟಿಂಗ್ ಹಾಲಲ್ಲಿ ಕೂತ್ರಿ ಬಂದರೆ ಗೊತ್ತಾಯಿದ್ರು ಖುಷಿ. ಅಲ್ಲಿ ಹೋಗಿ ನನ್ನ ಸಾಲ ಕೊಡು ಅಂತ ಭಾರಿ ಪೀಡಿಸ್ತಾರೆ. ಅಲ್ಲಪ್ಪ ನಾನೇ ಎಲ್ಲ ಕಳ್ಕೊಂಡು ಇಲ್ಲಿ ಬಂದಿದ್ದೀನೋ, ನಾ ಕೊಡೋಕ್ಕೇನಿದೆ ಅಂದರೆ ಇಲ್ಲ ನಂದು ಕೊಡು. ಗಲಾಟೆ ಯಾರ್ದು? ಈ ಭೂಲೋಕದವರೇ ಇಬ್ಬರೂ, ಅವರಿಬ್ರದ್ದು ಗಲಾಟೆ. ಯಮದೂತರಿಗೆ ಭಾಳ ಸಿಟ್ಟು ಬರುತ್ತೆ. ಏನಪ್ಪ ನಿಂಗೇನು ಕೊಡ್ಬೇಕು, ಎಷ್ಟು ಕೊಡ್ಬೇಕು ಹೇಳು, ಅದಕ್ಕೆ ಸಮ ತೂಕದ ಒಂದು ದೇಹ ಕೊಡ್ತೀನಿ ಅಂತ ಅಷ್ಟಷ್ಟು ಕಟ್ ಮಾಡಿ ಕೊಡ್ತಾರಂತ. ಋಣಂ ವೈ ಪ್ರಾರ್ಥಯಂತೆ ಯಮಲೋಕೆ ಮಯಾ ದೃಷ್ಟೋ ಧನಮ್ಮೇ ಭಕ್ಷಿತಂ ತ್ವಯ. ಧನಮ್ಮೇ ಭಕ್ಷಿತಂ ತ್ವಯ, ನನ್ನ ಹಣ ನುಂಗಾಕ್ಬಿಟ್ಟೆ ನೀನು. ಇಲ್ಲಿ ಭೂಲೋಕದಲ್ಲಿ ನುಂಗೋದು ಈಸಿ ರೀ, ಅರಗಿಸ್ಕೊಳ್ಳೋದು ಮಾತ್ರ ಕಷ್ಟ. ಕೆಲವರು ಚಾನ್ಸ್ ಸಿಕ್ಕಿದ್ದೇ ಚಾನ್ಸ್ ಅಂತ ನುಂಗಿ ಬಿಡ್ತಾರೆ. ಮುಕ್ಕಿದ್ದು ಬರಲ್ಲ, ದಕ್ಕಿದ್ದಷ್ಟೇ ಬರೋದು, ಮುಕ್ಕಿದ್ದೆಲ್ಲ ನಿಮಗಲ್ಲ. ಏವಂ ವಿವಿಧಮಾನಾನಾಂ ಪಾಪೀನಾಂ ನರಕಾಲಯೇ. ಹೀಗೆ ಪಾಪಿಗಳಿಗೆ ಬೇರೆ ಬೇರೆ ಲೋಕಗಳಿಗೆ ಕರ್ಕೊಂಡು ಹೋಗಿ ಬೇರೆ ಬೇರೆ ಶಿಕ್ಷೆಯನ್ನು ಕೊಡ್ತಾರೆ. ಗರುಡ, ಒಂದು ನರಕ ಎರಡು ನರಕ ಆದರೆ ನಿಂಗೆಲ್ಲ ಹೇಳ್ಬೋದಪ್ಪ. ಒಟ್ಟು 84 ಲಕ್ಷ ನರಕದ ಬ್ರಾಂಚ್ಗಳಿದೆಯಂತೆ. ಎಲ್ಲ ಕಡೆ ಶಿಕ್ಷೆ ಕೊಡೋ ಫ್ಯಾಕ್ಟ್ರಿನೇ ಅದು. 84 ಲಕ್ಷ. ಅದರಲ್ಲಿ ಅತ್ಯಂತ ಭಯಂಕರವಾದದ್ದು 21 ಮಹಾನರಕಗಳು. ಭಾಗವತದಲ್ಲಿಯೂ ಕೂಡ ಪಂಚಮ ಸ್ಕಂದದಲ್ಲಿ ಈ ನರಕಗಳ ವರ್ಣನೆ ಇದೆ. ತಾಮಿಸ್ರೋ ಲೋಹ ಶಂಕುಶ್ಚ ಮಹಾರೌರವ ಶಾಲ್ಮಲಿ ರೌರವ ಕುಡ್ಮಲಕ್ಕಾಲ ಸೂತ್ರಕ ಪೂತಿ ಮೃತ್ತಿಕ ಸಂಗಾತೋ ಲೋಹಿತೋದಶ್ಚ ಸವಿಷ ಸಂಪ್ರತಾಪನಃ. ತಾಮಿಸ್ರ, ಲೋಹಶಂಕು, ಮಹಾರೌರವ, ಶಾಲ್ಮಲಿ, ರೌರವ, ಕುಡ್ಮಲ, ಕಾರಸೂತ್ರ, ಪೂತಿಮೃತ್ತಿಕ, ಸಂಗಾತ, ಲೋಹಿತೋದ, ಸವಿಷ, ಸಂಪ್ರತಾಪನ, ಕಾಕೋಲ, ಮಹಾನಿರಯ, ಸಂಜೀವ, ಮಹಾಪಥ, ಆವೀಚಿ, ಅಂಧತಾಮಿಸ್ರ, ಕುಂಭೀಪಾಕ, ಸಂತ್ರಾಪನ, ತಪನ. ಹೀಗೆ 21 ಮುಖ್ಯ ನರಕಗಳು. ನಾನಾ ಪೀಡಾಮಯ ಸರ್ವೇ ನಾನಾ ಭೇದೈ ಪ್ರಕಲ್ಪಿತ. ಎಲ್ಲ ನರಕಗಳು ಕೂಡ ದುಃಖಮಯವಾದ ನರಕ. ಇದೆಲ್ಲ ಪಾಪಿಗಳಿಗಾಗಿ ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸ್ತ್ರೀ ಪುರುಷರು ವಿಷಯ ಸುಖದಲ್ಲಿ ಆಸಕ್ತರಾಗಿ ತಾಮಿಸ್ರ, ಅಂಧತಾಮಿಸ್ರ, ರೌರವಾದಿ ನರಕಗಳ ಯಾತನೆಯನ್ನು ಅನುಭವಿಸ್ತಾರೆ. ಯಾರು ಭಗವಂತ ಪ್ರೀತನಾಗಲಿ ಅಂತ ದಾನ ಮಾಡೋಲ್ಲ, ಕೇವಲ ಕುಟುಂಬ ಭರಣ ಅದರ ಪೋಷಣ ಮಾಡ್ತಾನೆ, ಅಂಥವ ದೇಹತ್ಯಾಗ ಮಾಡಿದ ಮೇಲೆ ಈ ನರಕಕ್ಕೆ ಹೋಗ್ತಾನೆ. ಯಾವಾಗಲೂ ಪಾಪದ ಫಲವನ್ನು ಒಬ್ಬನೇ ಉಣ್ತಾನೆ. ಪಾಪದಿಂದ ಸಂಪಾದನೆ ಮಾಡಿದ ಸಂಪತ್ತನ್ನು ಎಲ್ಲ ತಿಂದುಬಿಡ್ತಾರೆ. ಆದರೆ ಅದರದ್ದು ಫಲ ಯಾರಿಗೆ ಬರುತ್ತೆ ಅವನು ಈ ನರಕಕ್ಕೆ ಬರಬೇಕಾಗತ್ತೆ. ದೈವೇನ ಸಾಧಿತಂ ತಸ್ಯ ಶಮಲೆ ನಿರಯೇ ಪುಮಾನ್ ಭುಂಕ್ತೆ ಕುಟುಂಬ ಪೋಷಸ್ಯ ಹೃತದ್ರವ್ಯಸ್ಯ ಇವಾತುರಃ. ಮಾಡಬಾರದು ಮಾಡಿದವ ಸತ್ತಾಗ ಹೆಂಡತಿಗಾಗಿ ಮಾಡದೆ, ಗಂಡನಿಗಾಗಿ ಮಾಡದೆ, ಮಕ್ಕಳಿಗಾಗಿ ಮಾಡದೆ,
ಅಂತಂದರೆ ಅವ್ರು ಯಾರೂ ಬರೋಲ್ಲ. ಕೇವಲ ಪಾಪ ಸಂಚಯ ಮಾಡಿಕೊಂಡಿರ್ತಾನೆ. ಕೇವಲೇನ ಕ್ಷಧರ್ಮೇಣ ಕುಟುಂಬ ಭರಣೋತ್ಸುಕ, ಕೇವಲ ಕುಟುಂಬ ಪೋಷಣೆ ಮಾಡಬೇಕು ಅನ್ನೋದ್ರೊಳಗೆ ಯಾರು ಅನ್ಯಾಯದ ಮಾರ್ಗವನ್ನು, ಕೆಟ್ಟ ಮಾರ್ಗವನ್ನು, ಭಗವದ್ವಿಮುಖವಾದ ಮಾರ್ಗವನ್ನು ಹೊಂದಿರ್ತಾನೆ, ಎಲ್ಲ ನರಕಗಳನ್ನು ಹೊಂದಿ ಕಡೆಯಲ್ಲಿ ಅಂಧತಾಮಿಸ್ರ ಅನ್ನುವ ನರಕಕ್ಕೆ ಹೋಗ್ತಾನೆ. ಹಾಗೆ ಬೇರೆ ಬೇರೆ ಜನ್ಮಗಳಲ್ಲಿ ಮತ್ತೆ ಹುಟ್ಟಿ ಮತ್ತೆ ಕರ್ಮ ಕ್ಷಯ ಆದ ಮೇಲೆ ಮತ್ತೆ ಮಾನವನಾಗಿ ಹುಟ್ಟುತ್ತಾನೆ. ಈ ಮಾತುಗಳಿಂದ ನಮಗೇನು ತಿಳಿಯುತ್ತೆ ಅಂದರೆ, ಮನುಷ್ಯ ಸತ್ತರೆ ಮತ್ತೆ ಮನುಷ್ಯನಾಗೆ ಹುಟ್ಟುತ್ತಾನೆ ಅಂತಿಲ್ಲ. ಈ ಮನುಷ್ಯ ಜನ್ಮ ಬಂದು 84 ಲಕ್ಷ ಯೋನಿಗಳಲ್ಲಿಯೇ ಟಾಪ್. ಇದ್ರ ಮೇಲೆ ಮತ್ತಿನ ಜನ್ಮ ಇಲ್ಲ. ಇದರಿಂದ ನೀವು ಚ್ಯುತರಾದ್ರಿ, ಬಿದ್ದ್ರಿ ಅಂದರೆ ಪೂರ ಕೆಳಗೆ ಬಿದ್ದುಬಿಡ್ತೀವಿ. ನೋಡಿ, ಮರ ಕಡಿದು ಅದು ಮುಂದೆ ಜನ್ಮ ಬಂದರೆ ಅದಕ್ಕೆ ಮನುಷ್ಯಂದೇ ಜನ್ಮ. ಆದರೆ ಮನುಷ್ಯನಿಗೆ ಯಾವ ಜನ್ಮ ಬರುತ್ತೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆಗ ಗರುಡ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನೆ, ಈ ಯಮಮಾರ್ಗದಲ್ಲಿ ವೈತರಣಿ ಅಂತ ನದಿ ಬಗ್ಗೆ ಹೇಳಿದೆ ಸ್ವಾಮಿ, ಆ ನದಿ ಒಳಗೆ ಯಾರು ಬೀಳ್ತಾರೆ, ಯಾಕೆ ಬೀಳ್ತಾರೆ, ಆ ದುಃಖ ಏನು ಅದನ್ನು ಹೇಳು ಅಂದಾಗ ಭಗವಂತ ವರ್ಣನೆ ಮಾಡ್ತಾನೆ. ಬ್ರಹ್ಮಜ್ಞಾಶ್ಚ ಸುರಾಪಾಶ್ಚ ಗೋಜ್ಞಾಚ ವಾ ಬಾಲಘಾತಕಾ ಸ್ತ್ರೀಘಾತಿ ಗರ್ಭಪಾತಿ ಚ ಯೇ ಚ ಪ್ರಚ್ಛನ್ನ ಪಾಪಿನಃ. ಯಾರು ಬ್ರಹ್ಮಹತ್ಯೆ ಮಾಡಿರ್ತಾನೆ, ಸುರಾಪಾನ ಮಾಡಿರ್ತಾನೆ, ಗೋವಿನ ವಧೆ ಮಾಡಿರ್ತಾನೆ, ಮಕ್ಕಳನ್ನು ಕೊಂದಿರ್ತಾನೆ, ಹೆಣ್ಣು ಮಕ್ಕಳನ್ನು ಕೊಂದಿರ್ತಾನೆ, ಗರ್ಭವನ್ನು ಹಾಳು ಮಾಡಿರ್ತಾನೆ, ಇವರೆಲ್ಲ ವೈತರಣಿ ನದಿ ಒಳಗೆ ಬಿದ್ದೇ ಬೀಳ್ತಾರೆ. ನಾರಾಯಣ. ಯೋ ಹರಂತಿ ಗುರೋರ್ದ್ರವ್ಯಂ ದೇವದ್ರವ್ಯಂ ದ್ವಿಜಸ್ಯವ. ನೋಡಿ, ಇವೆಲ್ಲ ಭಯಂಕರ, ನೆನಪಿಟ್ಕೊಂಡಿರ್ಬೇಕು, ಎಚ್ಚರಿಕೆಯಿಂದ ಇರಬೇಕು. ಯಾರು ಗುರುಗಳ ದ್ರವ್ಯವನ್ನು ಅಪಹಾರ ಮಾಡ್ತಾರೆ, ದೇವದ್ರವ್ಯವನ್ನು ಅಪಹಾರ ಮಾಡ್ತಾರೆ, ಬ್ರಾಹ್ಮಣರ ದ್ರವ್ಯ ಅಪಹಾರ ಮಾಡ್ತಾರೆ, ಹೆಣ್ಣು ಮಕ್ಕಳ ದುಡ್ಡನ್ನು ಅಪಹಾರ ಮಾಡ್ತಾರೆ, ಮಕ್ಕಳ ದುಡ್ಡನ್ನು ಅಪಹಾರ ಮಾಡ್ತಾರೆ. ಅಲ್ಲ, ನಮಗೆಲ್ಲ ಗೊತ್ತಾಗುತ್ತೆ. ಗುರುಗಳ ದುಡ್ಡು ಗೊತ್ತಾಯಿತು, ದೇವರ ದುಡ್ಡು ಗೊತ್ತಾಯಿತು, ಬ್ರಾಹ್ಮಣರ ದುಡ್ಡು ಗೊತ್ತು. ಈ ಮಕ್ಕಳಿಗೆ ದುಡ್ಡು ಎಲ್ಲಿರುತ್ತೆ ಆಚಾರ್ಯ? ಯಾರೋ ಮನೆಗೆ ಬಂದವ್ರು ಬಿಸ್ಕೆಟ್ ತರಲಿಲ್ಲ ಅಂತ ಮಗು ಕೈಲಿ 100 ರೂಪಾಯಿ ಕೊಟ್ಟಿರ್ತಾರೆ. ಅದನ್ನು ನೀವು ಇಸ್ಕೊಂಡು ಮನೆ ಸಂಸಾರಕ್ಕೆ ಏನಾದ್ರು ಸಾಮಾನು ತಂದ್ರೋ ಈ ನದಿ ಒಳಗೆ ಡಮ್ ಅಂತ ಬೀಳುತ್ತೆ. ನೋಡಿ ಏನು ಪ್ರಾಬ್ಲಮ್ ನೋಡಿ. ಮತ್ತೇನು ಮಾಡ್ಬೇಕಾಚಾರೆ? ಆ 100ನ್ನು ತೆಗೆದಿಟ್ಟಿರ್ಬೇಕು, ಆ ದುಡ್ಡನ್ನು ತೆಗೆದಿಟ್ಟಿರ್ಬೇಕು. ಆ ಮಗುವಿಗೆ ಬಟ್ಟೆ ಪುಸ್ತಕ ಏನಾದ್ರು ತರುವಾಗ ಅದಕ್ಕೆ ಕೊಡು. ಹೆಣ್ಣು ಮಕ್ಕಳ ದುಡ್ಡನ್ನು ತೊಗೊಳ್ಬಾರ್ದು. ಯಾವುದೋ ಒಂದು ಪಾಪ ಅಜ್ಜಿ ಗಂಡನ ಪೆನ್ಷನಲ್ಲಿ ಇರುತ್ತೆ, ಈ ಮಕ್ಕಳು ಅಕ್ಕಪಕ್ಕದವ್ರಿಗೆಲ್ಲ ಆ ಪೆನ್ಷನ್ ಮೇಲೆ ಕಣ್ಣು, ಇವ್ರಿಗೆ ಬೇಕಾದಷ್ಟಿರುತ್ತೆ. ಏನು ಮಾಡ್ತೀರಿ ನೋಡಿ? ಭಗವಂತ ಕೊಟ್ಟರೆ ಮಾತ್ರ ಅವನು ಕೊಡೋ ಅಷ್ಟು ತಾಕತ್ತು ಇನ್ಯಾರಿಗೂ ಇಲ್ಲ. ಇನ್ನು ನೀವು ಕದ್ರಿ ನೆಟ್ಟು ಕದಿಬೋದು, ಎಷ್ಟು ಚಂದ ಇರ್ಬೋದು. ಕೊಡುವ ಕರ್ತೃ ಬೇರೆ, ಅವನ ಕಡೆ ಕೈ ಒಡ್ರಿ, ತುಂಬಿ ಕೊಡ್ತಾನೆ. ಅದು ಬಿಟ್ಟು ನೀವು ರಾಂಗ್ ರೂಟಲ್ಲಿ ಕೈ ಹಾಕಕ್ಕೆ ಹೋದರೆ ಇವೆಲ್ಲ ಸಿಕ್ಕಾಕ್ಕೊಳ್ತೀವಿ. ಭಾಗವತದಲ್ಲಿ ಒಂದು ಕಥೆ, ದಶಮಸ್ಕಂದದಲ್ಲಿ ಬರುವಂಥದ್ದು. ಕೃಷ್ಣ ತನ್ನ ಕುಲದಲ್ಲಿ ಹುಟ್ಟಿದ ಯಂಗ್ಸ್ಟರ್ಸ್ ಅವರಿಗೆಲ್ಲ ಒಂದು ಮಾತು ಹೇಳ್ತಾನೆ. ನೃಗರಾಜನ ಕಥೆಯಲ್ಲಿ ಬರುವಂಥದ್ದು. ಜಗತ್ತಲ್ಲಿ ಕಲ್ಲನ್ನು ಪುಡಿ ಮಾಡಿ, ಕಬ್ಬಿಣವನ್ನು ಪುಡಿ ಮಾಡಿ ಕೂಡ ತಿಂದು ಡೈಜೆಷನ್ ಮಾಡಿಕೊಳ್ಬಹುದು. ಆದರೆ ಬ್ರಾಹ್ಮಣರ, ದೊಡ್ಡವರ, ಗುರುಗಳ ದುಡ್ಡನ್ನು ಅಪಹಾರ ಮಾಡಿ ಕಳ್ಳತನದಿಂದ ತಿಂದರೆ ಅದನ್ನು ಅರಗಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಇದು ಕೃಷ್ಣನ ಮಾತು. ಯೇ ಋಣಂ ನ ಪ್ರಯಚ್ಛಂತಿ ಯೇ ವೈನ್ಯಾಸಾಪಹಾರಿಣಃ. ಯಾರು ಸಾಲ ತೊಗೊಂಡು ಹಾಗೆ ಸತ್ತೋಗ್ಬಿಡ್ತಾರೆ, ಕೊಡೋದೇ ಇಲ್ಲ,
ಅವರು ವೈತರಣಿಯಲ್ಲಿ ಬೀಳಬೇಕು. ಅದಕ್ಕೆ ನಿಮ್ಮ ತಾತ ನಮ್ಮ ತಾತ ಮನೆ ಕಟ್ಟದಿದ್ರೂ ಬೇಡ, ಸಾಲ ಬೇಡ ಅಂತಿದ್ರು. ಈಗ ಕೆಲಸಕ್ಕೆ ಸೇರ್ಕೊಳ್ಳುವಾಗಲೇ ಸಾಲ, ಸೈಟಿಗೆ ಸಾಲ, ಮನೆಗೆ ಸಾಲ, ಮದುವೆಗೆ ಸಾಲ, ಮಕ್ಕಳು ಹುಟ್ಟಿದ್ರೆ ಆ ಡಿಲಿವರಿಗೆ ಸಾಲ, ಕಡೆಗೆ ಸ್ಕೂಲಿಗೆ ಸೇರ್ಸೋಕ್ಕೆ ಸಾಲ, ಎಲ್ಲದ್ರ ಮೇಲೂ ಲೋನ್ ಇದೆ ರೀ. ಸದ್ಯ ವೈದಿಕಕ್ಕೆ ಲೋನ್ ಅಂತ ಇನ್ನೂ ಬಂದಿಲ್ಲ, ಅದು ಬಂದರೂ ಅದನ್ನು ತೊಗೊಂಡ್ಬಿಡ್ತಾರೆ. ಏನೇನು ತೊಗೊಳ್ಲಿಕ್ಕೆ ಸಾಧ್ಯವೋ ಎಲ್ಲ ತೊಗೊಂಡ್ಬಿಡ್ತಾರೆ. ಹಾಗೆಲ್ಲ ಸಾಲ ಮಾಡಿ ಸಾಯಬಾರ್ದು. ಯಾಕಂದರೆ ಈ ಹುಟ್ಟಿದಾಗ 10 ದಿನ ಮೈಲಿಗೆ, ಸತ್ತಾಗ 11 ದಿನ ಮೈಲಿಗೆ, ಹೀಗೆಲ್ಲ ಕೆಲವರು 3 ದಿನದ ಮೈಲಿಗೆ, 4 ದಿನ, ಹಿಂಗೆ 1.5 ದಿನ ಇರುತ್ತಲ್ವ. ಸಾಲ ಇದ್ದರೆ ತೀರಿಸೋವರೆಗೂ ಇವೆರಡಕ್ಕಿಂತ ದೊಡ್ಡ ಮೈಲಿಗೆ ಅಂತದ್ದು. ನಿಮ್ಮ ದೇವ್ರ ಪೂಜೆಗೆ ಬರೋಲ್ಲ, ಹಂಗೆ ನೋಡೋಕೆ ಹೋದ್ರೆ ಯಾರಿಗೂ ಪೂಜೆಗೆ ಬರೋದು ಮಡಿ ಇಲ್ಲ, ನಾವೆಲ್ಲ ಮೈಲಿಗೆಗಳೇ. ಒಂದಲ್ಲ ಒಂದು ರೀತಿ ಸಾಲ ಮಾಡಬಾರ್ದಂತೆ. ವಿಜಯದಾಸರಂತರ ಸಾಲವನ್ನು ಮಾಡಬೇಡ, ಸಾಲದೆಂದೆನಬೇಡ, ಋಣವೆಂಬ ಸೂತಕವು ಬಾಧಿಸುತ್ತಿದೆ. ಇದೇ ದೊಡ್ಡ ಸೂತಕ, ಮೈಲಿಗೆ, ದೊಡ್ಡ ಮೈಲಿಗೆ ಯಾವುದು ಅಂದರೆ ಸಾಲದ ಮೈಲೆ. ಅದಕ್ಕೆ ನಮ್ಮವರು ಹೆದರ್ತಿದ್ರು. ಸಾಲ ಇದ್ದವ ಎಷ್ಟು ನೀರು ತಲೆ ಮೇಲೆ ಹುಯ್ಕೊಂಡ್ರು ಮಡಿಗೆ ಬರಲ್ಲಂತ, ಪಂಕ್ತಿ ಕೂಡಿಸ್ಕೊಳ್ಳೋ ಹಾಗಿಲ್ಲ. ಹಂಗೆ ನೋಡೋಂಗ ನಾವು ಯಾರು ಪಂಕ್ತಿಲಿ ಕೊಡೋಂಗಿಲ್ಲ, ನಮ್ಮ ಪಂಕ್ತಿಲಿ ಯಾರು. ಏ ಋಣಂ ನ ಪ್ರಯಚ್ಛಂತಿ. ನಿಮಗೆ ಆಶ್ಚರ್ಯ ಗೊತ್ತಾ? ಸಾಲ ಅಂದರೆ ದೊಡ್ಡ ದೊಡ್ಡದೇ ಆಗಬೇಕಂತಿಲ್ಲ ರೀ. ಸಣ್ಣ ಸಾಲ ಕೂಡ ಸಾಲನೇ. ಕೆಲವು ಸತಿ ಮಠ ಮಂದಿರಕ್ಕೆ ಹೋಗ್ತಾರೆ, ಜೋಬಳಕ್ಕೆ ಕೈ ಹಾಕ್ತಾರೆ, ವಾಪಸ್ ತೆಗಿತಾರೆ, ಬರೀ 100 ರೂಪಾಯಿ 500 ರೂಪಾಯಿ ಸಿಗುತ್ತೆ. ಆಚಾರಕ್ಕೆ ದಕ್ಷಿಣ ಕೊಡ್ಬೇಕು. ಚೇಂಜ್ ಇದೆಯಾ ಅಂತಾರೆ. ಚೇಂಜ್ ಯಾಕೆ ರೀ? ಕೊಟ್ಟರೆ ಕೊಡಿ, ಬಿಟ್ಟರೆ ಬಿಡಿ, ಚೇಂಜ್ ಯಾಕೆ ಕೇಳ್ತೀರಿ? ಕೆಲವರು ಪಕ್ಕದವ್ರನ್ನ ಕೇಳ್ತಾರೆ, ಅವರೊಂದು 10 ರೂಪಾಯಿ ಕೊಟ್ಟಿರ್ತಾರೆ. ಅವರು ಏನು ಇಸ್ಕೋಬೇಕು ಅಂತಿಲ್ಲ, ಇವರು ಕೊಡಬೇಕು. 10 ರೂಪಾಯಿ ನೀವು ಇಸ್ಕೊಂಡು ವಾಪಸ್ ಕೊಡದಿದ್ದರೆ ಇದರಲ್ಲಿ ಒಂದು ಸತಿ ಡಮ್ಮೆ. ಯಾವುದೊಳಗೆ? ವೈತರಣಿ ನದಿ ಒಳಗೆ. ನೋಡಿ, ಯೋಚನೆ ಮಾಡಿ. ಇದಕ್ಕೆ ಋಣಧೇನು ಅಂತ ಒಂದು ಗೋದಾನವನ್ನೇ ಹೇಳಿದ್ದಾರೆ. ಸಾಯೋ ಕಾಲದಲ್ಲಿ ನಾವು ಗೋದಾನಗಳು ಮಾಡಬೇಕು. ಅದರೊಳಗೆ ಒಂದು ಗೋದಾನ ಯಾವುದಂದರೆ, ನಾವು ಮಾಡಿದ ಸಾಲ ಯಾವುದಾದ್ರೂ ಮರ್ತೋಗಿದ್ರೆ, ಅದು ಮಿನಿ ಸಣ್ಣ ಪುಟ್ಟದ್ದಟ್ಟೆ 2 ಕೋಟಿ ರೂಪಾಯಿ ಸಾಲ ಮಾಡಿ ಊರವ್ರಿಗೆಲ್ಲ ಮೋಸ ಮಾಡಿ ಒಂದು ಗೋದಾನ ಮಾಡಿಬಿಟ್ರೆ ಹೋಗಲ್ಲ. ಏನೋ ಸಣ್ಣ ಪುಟ್ಟ ದೇವಸ್ಥಾನಕ್ಕೆ ಹೋದಾಗ ಹುಂಡಿಗೆ ಹಾಕ್ಲಿಕ್ಕಿಲ್ಲ ಅಂತ 50 ಪೈಸಾ, 1 ರೂಪಾಯಿ, 10 ರೂಪಾಯಿ, ಇಂಥದ್ದು ಯಾವ ಸಣ್ಣ ಪುಟ್ಟ ಇಸ್ಕೊಂಡಿದ್ರೆ ಮಾತ್ರ ಹೋಗುತ್ತೆ, ಇಲ್ಲದೆ ಹೋಗಲ್ಲ. ಯಾರು ಸಾಲವನ್ನು ಮಾಡಿ ತೀರಿಸದೆ ಸತ್ತಿರ್ತಾರೆ ಅವ್ರನ್ನೆಲ್ಲ ಈ ನದಿಗೆ ಹಾಕ್ತಾರಂತ. ಅಷ್ಟೇ ಅಲ್ಲ, ಏವೈ ನ್ಯಾಸಾಪಹಾರಿಣ. ನ್ಯಾಸ ಅಂದರೆ ಮಾರ್ಟ್ಗೇಜ್. ಅಡ ಇಟ್ಟಿರ್ತಾರೆ, ಅಡ ಇಟ್ಟರೆ ಇಟ್ಟೇ ಇಲ್ಲ ಅನಿಸ್ಬಿಡೋದು. ನಿಮ್ಮ ಬಡ್ಡಿಗೆಲ್ಲ ಸರಿಯೋಯ್ತು ಹೋಗಿ ಅಂತಂದು ಅವ್ರನ್ನೇನ ಮುಳುಗಿಸ್ಬಿಟ್ರಿ ಒಳಗೆ ಹಾಕಿ. ಯಾರು ನಂಬಿದವರಿಗೆ ವಿಶ್ವಾಸಘಾತಕತನ ಮಾಡ್ತಾರೆ ಅವರು ಮುಳುಗ್ತಾರೆ. ಯಾರು ಅನ್ನದಲ್ಲಿ ವಿಷ ಹಾಕಿ ಕೊಲ್ತಾರೆ. ಅನ್ನ ಅಂದರೆ ಅನ್ನದೊಳಗೆ ಹಾಕಬೇಕು ಅಂತ ಅಲ್ಲ ರೀ. ಅನ್ನ ಅಂದರೆ ಅತ್ತಿ ಇತಿ ಅನ್ನ. ಬಾಯೊಳಗೆ ಏನು ಹಾಕ್ಕೊಂಡ್ರೆ ಎಲ್ಲ ಅನ್ನವೇ. ಆಚಾರ ನಾವು ಅನ್ನಕ್ಕೆ ಏನು ಹಾಕಲಿಲ್ಲ, ಕುಡಿಯೋದ್ರಲ್ಲಿ ಹಾಕಿದ್ವಿ, ಪರವಾಗಿಲ್ವಾ ಅಂದರೆ ಏನು ಮಾಡ್ಬೇಕು ರೀ? ಕುಡಿಯೋದಲ್ಲಿ ಹಾಕಿದ್ರು ಅಟ್ಟೆ, ಯಾವುದ್ರಲ್ಲಿ ಹಾಕಿದ್ರು ಸತ್ತ ವಿಷದಿಂದ ಕೊಂದಿದ್ರೆ ಅವರೆಲ್ಲ ಇಲ್ಲಿ ಬೀಳ್ತಾರೆ. ಸದ್ಯ ಇದು ಯಾವುದು ನಮಗಿಲ್ಲಪ್ಪ. ಆಚಾರ್ಯ ಸಾಲ ಇಲ್ಲ, ಆ ಮಾರ್ಟ್ಗೇಜ್ ನುಂಗಿಲ್ಲ, ವಿಶ್ವಾಸಘಾತ ಮಾಡಿಲ್ಲ, ಯಾರಿಗೆ ಅನ್ನಕ್ಕೆ ವಿಷ ಹಾಕಿಲ್ಲ, ಗುರುಗಳ ದೇವತೆಗಳ ಸ್ತ್ರೀಯರ ದ್ರವ್ಯ ನಾವು ತಿಂದಿಲ್ಲ, ನಾವು ಸದ್ಯ ಪರವಾಗಿಲ್ವ ಆಚಾರ್ಯ ಅಂತ. ಹಿಂಗೆ ಮುಂದಿನ್ನೂ ಇದೆ ನೋಡಿ. ನಾವು ಎಲ್ಲಿ ಯಾವುದಕ್ಕೆ ಟಿಕ್ ಮಾಡ್ಕೋಬೇಕು ಗೊತ್ತಾಗಬಾರ್ದು. ಏನಂದರೆ ದೋಷಗ್ರಾಹಿ ಗುಣಶ್ಲಾಘಿ ಗುಣವತ್ಸು ಸಂವತ್ಸರ. ಯಾರು ಇನ್ನೊಬ್ಬರ ಅವಗುಣವನ್ನು ಎತ್ತಿ ಎತ್ತಿ ಆಡ್ತಾರೆ ಅವರಲ್ಲಿ ಬೀಳ್ತಾರೆ. ಇನ್ನೊಬ್ಬರ ದೋಷವನ್ನು ಎತ್ತಾಡ್ತಾನಲ್ಲ, ಅಯ್ಯ ಅವ್ರ ಜಾತಕನೇ ನನಗೆ ಗೊತ್ತು, ಬನ್ನಿ ನಿಮ್ಗೆ ಆಮೇಲೆ ಸಿಕ್ಕಾಗಿ ಹೇಳ್ತೀನಿ ಆಚಾರ ಬಗ್ಗೆ ಅಂತ ಹೇಳ್ತೀನಿ. ಅಲ್ಲ, ನಿಂಗೆ ಹಾಕಪ್ಪ ತೊಗೊಂಡು ಏನು ಮಾಡ್ತೀಯ ನೀನು? ಬೇಕಾದಷ್ಟು ಗುಣ ಇದ್ದರೂ ಅದೆಲ್ಲ ಇರತ್ರಿ, ಇದು ಗೊತ್ತಾ ನಿಮಗೆ ಅಂತ ಇನ್ನೇನೋ ಶುರು ಮಾಡ್ತಾರೆ. ಯಾರೋ ಬಗ್ಗೆ ಅವ್ರ ಮಾತನ್ನು ಕೇಳಿ ಭಾಳ ಒಳ್ಳೆಯವರು, ಹೀಗೆ ಹೇಳಿದ್ರು ಹಾಗೆ ಅಯ್ಯೋ ಅದೆಲ್ಲ ಹೇಳ್ತಾರೆ, ಎಲ್ಲ ಹೇಳ್ತಾರೆ ಬಿಡಿ, ಅವ್ರ ಬಗ್ಗೆ ಇದು ಗೊತ್ತಾ ಅಂತ ಇನ್ನೇನೋ ಬೇಡದ್ದು ಹೇಳ್ತಾರಲ್ಲ. ಗುಣಗಳು ಸಾವಿರಾರು ಇರುವಾಗ ಆ ಗುಣವನ್ನೆಲ್ಲ ಬದಿಗಿಟ್ಟು ಒಂದು ದೋಷವನ್ನು ಎತ್ತಿ ಆಡ್ತಾನೆ, ಅವನಲ್ಲಿ ಬೀಳ್ತಾನೆ. ಆಮೇಲೆ ಗುಣ ಇದ್ದವನ್ನ ನೋಡಿ ಹೊಟ್ಟೆ ಕಿಚ್ಚು ಪಡಬಾರ್ದು.
ಗುಣ ಇದ್ದವನು ನೋಡಿ ಏನು ದಾನ ಮಾಡ್ದಾರಿ, ಏನು ಧರ್ಮ ಅವನೇನು ರೀ ಅವ್ರ ಅಪ್ಪನ ಥರ ನಾ ಮಾಡ್ತೀನಿ, ಹೊಟ್ಟೆ ಕಿಚ್ಚು ಪಡಬೇಡಿ, ಮಾಡಿ. ಅವರು ಇನ್ನೊಬ್ಬರ ಗುಣವನ್ನು ನೋಡಿ ಮಾತ್ಸರ್ಯ ಪಡಬಾರ್ದು. ಗುಣವನ್ನು ಕಂಡಾಗ ತುಂಬು ಕಂಠದಿಂದ ಹೊಗಳಬೇಕು. ಎಂಥ ಪುಣ್ಯಾತ್ಮರಪ್ಪ, ಎಷ್ಟು ಚೆನ್ನಾಗಿ ಇಷ್ಟೊಂದು ಬಿಟ್ಟರೆ ನಿಮಗೆ ಪುಣ್ಯ ಬರುತ್ತೆ. ಅನ್ನಕ್ಕೆ ನಾಲಿಗೆ ಬೇಕ್ರಿ. ದೇವರು ಕೊಟ್ಟು ನಾಲಿಗೆ ಸಾರ್ಥಕ ಆಗೋದು ಯಾವಾಗ ಅಂದರೆ, ಒಬ್ಬರಲ್ಲಿರುವ ಗುಣವನ್ನು, ಸಣ್ಣ ಗುಣವನ್ನು ದೊಡ್ಡದು ಮಾಡಿ ಹೇಳ್ತಾನಲ್ಲ, ಆ ಹೇಳಬೇಕಾದ್ರೆ ಅವನಲ್ಲಿ ತುಂಬ ಗುಣ ಇದ್ದರೆ ಮಾತ್ರ ಹೇಳ್ತಾನೆ, ಇಲ್ದೇ ಹೇಳಲ್ಲ. ಯಾರು ಗುಣಿಯಲ್ಲಿ ದೋಷವನ್ನು ಎಣಿಸ್ತಾರೆ, ಗುಣ ಇದ್ದವನನ್ನು ಕೊಂಡಾಡೋಲ್ಲ. ಯಾರು ಅಯೋಗ್ಯರನ್ನು ಕಂಡ್ರೆ ಭಾರಿ ಪಾರ್ಶಿಯಾಲಿಟಿ, ಅಯೋಗ್ಯರ ಜೊತೆಗೆ ಇರೋದು. ನೀಚಾನುರಾಗಿಣ, ನೀಚರಲ್ಲಿ ಅನುರಾಗ, ಪ್ರೀತಿ. ಸತ್ಸಂಗತಿ ಪರಾಂಗುಖ, ಒಳ್ಳೆಯದಂದ್ರೆ ಆಗೋದೇ ಇಲ್ಲ, ಅವರೆಲ್ಲ ಅಲ್ಲಿ ಬೀಳಬೇಕು. ಅಷ್ಟೇ ಅಲ್ಲ, ತೀರ್ಥನಿಂದಕರು, ಸಜ್ಜನ ನಿಂದಕರು, ಗುರುನಿಂದಕರು, ದೇವನಿಂದಕರು, ವೇದನಿಂದಕರು, ಪುರಾಣ, ಮೀಮಾಂಸಾ, ನ್ಯಾಯ, ವೇದಾಂತ ಗ್ರಂಥಗಳನ್ನು ಯಾರು ದೂಷಣೆ ಮಾಡ್ತಾರೆ, ಸದ್ಯ ಇದು ಯಾವುದೂ ಇಲ್ಲ ಆಚಾರ, ನಮಗೆ ಪರವಾಗಿಲ್ವಾ ಅನ್ಬೇಡಿ, ಮುಂದೆ ನೋಡ್ರಿ. ಹರ್ಷಿತ ದುಃಖಿತಂ ದೃಷ್ಟ, ಯಾರಾದರೂ ಅಳ್ತಾ ಇದ್ದರೆ ಅವ್ರು ನೋಡಿ ನೀವು ಸಂತೋಷಪಟ್ಟರೆ ಅದಕ್ಕೆ ಬೀಳ್ತೀರ. ಯಾರೋ ಒಬ್ರು ಏನೋ ಅಳ್ತಾ ಇರ್ತಾರೆ ದುಃಖದಲ್ಲಿ, ಅಲ್ರಿ ನಮ್ಮನ್ನು ಗೋಳಾಯ್ಕೊಂಡ್ರೆ ದೇವರು ಬಿಡ್ತಾನ, ಅವ್ರಿಗೆ ಹಾಗೆ ಆಗಬೇಕು ಅಂತಂದರೆ ಇದೇನೋ ನಿಮ್ಮ ಹಿಮ ಅಂತ ತಿಳ್ಕೊಂಡ್ರೆ ಅಲ್ಲಿ ಬೀಳ್ತಾರೆ. ಹರ್ಷಿತೆ ದುಃಖದಾಯಕ, ಚೆನ್ನಾಗಿರೋರು ಮಧ್ಯದಲ್ಲಿ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ನಗ್ನಗ್ತಾ ಇರ್ತಾರೆ, ಮಧ್ಯ ಹೋಗಿ ಏನೋ ಹೇಳಿ ಇಬ್ಬರಿಗೂ ಹಾಳು ಮಾಡಿ ಹಾಕ್ಬಿಡೋದು, ಅವರಲ್ಲಿ ಬೀಳ್ತಾರೆ. ಆಮೇಲೆ ನೋಡಿ, ದುಷ್ಟವಾಕ್ಯಸ್ಯ ವಕ್ತಾರ, ಯಾವಾಗಲೂ ಕೆಟ್ಟ ಕೆಟ್ಟ ಮಾತೇ ಆಡೋದು, ಬರೀ ಕೆಟ್ಟ ಮಾತೆ. ಒಬ್ಬ ಮನೆಯೊಳಗೆ ಯಜಮಾನ, ಅವನು ಬಾಯಿ ಬಿಟ್ಟರೆ ಕೆಟ್ಟ ಮಾತು ಬರ್ತಿತ್ತಂತೆ. ಮಕ್ಕಳು ಎಲ್ಲರೂ ಎಷ್ಟು ಹೇಳಿದ್ರು ಅವನಿಗೆ ಸ್ವಭಾವನೇ ಹಂಗಾಗ್ತು. ಕಡೆಗೆ ಮನೇಲಿ ಮಗನಿಗೆ ಮದುವೆ ಫಿಕ್ಸ್ ಆಯಿತು, ವರಪೂಜೆಗೆ ಹೋಗ್ಬೇಕು. ಇವ್ರಿಗೆಲ್ಲ ಭಯ, ಆ ವರಪೂಜೆ ಒಳಗೆ ಏನು ಮಾತಾಡ್ಬಿಡ್ತಾನೋ ಏನು ಕಥೆಯೋ ಅಂತ. ಕಡೆಗೆ ಯಾವಾಗ ಅವನು ಬಾಯಿ ಬಿಟ್ಟರು ಶ್ ಅಂತ ಇರ್ತಿದ್ರು, ಹೆಂಡತಿ ಮಕ್ಕಳು ಎಲ್ಲ ಶ್ ಅಂತ, ಯಾಕಂದ್ರೆ ಏನು ಮಾತಾಡ್ಬಿಡ್ತಾನೋ, ಬರೀ ಕೆಟ್ಟ ಕೆಟ್ಟೆ ಮಾತು ಬರುತ್ತಲ್ಲ. ಕಡೆಗೆ ಅಲ್ಲಿ ವರಪೂಜೆ ಕರ್ಕೊಂಡು ಹೋಗಿದ್ದಾನೆ, ಈ ಕಡೆ ಹುಡುಗನ ತಂದೆ, ಮಧ್ಯೆ ಹುಡುಗ, ಆ ಕಡೆ ಹುಡುಗಿ ಎಲ್ಲ ನಿಂತಿದ್ರು. ಇವನೇನೋ ಬಾಯಿ ಬಿಡಕ್ಕೆ ಹೋದ, ಅಷ್ಟರೊಳಗೆ ಅವರೆಲ್ಲ ಹುಷ್ ಅಂದ್ಬಿಟ್ರು, ಭಾರಿ ಸಿಟ್ಟು ಬಂದುಬಿಡ್ತು. ಕಡೆಗೆ ಅವನಂದ, ನಾನು ಯಾಕೆ ಮಾತಾಡಲಿ, ಯಾವುದಾದ್ರು ರೂಮಲ್ಲಿ ಕೂಡಿಸಿ 3 ಪಿಂಡದ ಥರ ಏನಾರು ಹಾಕ್ಬಿಟ್ಟು ತಿಂದು ಅಲ್ಲೇ ಸತ್ತೋಗ್ತೀನಿ ಅಂತೋಗ್ಬಿಟ್ಟ. ಹೋಗಿರೋದು ಎಲ್ಲಿಗೆ? ಮದುವೆ ಮನೆಗೆ. ಬಾಯಲ್ಲಿ ಬರೋದೇನು ಬರೀ ಪಿಂಡ, ಸಾವು, ಮಾತು, ಇಂಥದ್ದೇ. ಕೆಲವರಿಗೆ ಬಾಯಲ್ಲಿ ಒಳ್ಳೆ ಮಾತೇ ಇಲ್ಲ, ಬಾಯಿ ಬಿಟ್ಟರೆ ಒದ್ದು ಬಿಡ್ತೀನಿ, ಹಾಗೆ ಮಾಡಿಬಿಡ್ತೀನಿ, ಹೀಗೆ ತಲೆ ಸೀಳು ಉಪ್ಪು ತುಂಬಿಡ್ತೀನಿ, ಹೀಗೆಲ್ಲ ಅಂತಿದ್ದು ಬೈಯೋರು. ಏನು ತಲೆ ಏನು ಸೀಳೋದು, ಉಪ್ಪೆಂತೂ ಅದೇನು ಉಪ್ಪಿನಕಾಯ, ಹಿಂದೆಲ್ಲ ಜಾಡ್ಸ್ ಒದ್ದು ಬಿಡ್ತೀನಿ, ಎಗರ್ಸ್ ಒದ್ದು ಎಲ್ಲ ಮಾತಾಡಬಾರ್ದಂತ. ಅವೆಲ್ಲ ಬಾಯಲ್ಲಿ ಬರಲೇಬಾರ್ದು. ಯಾಕಂದರೆ ನೀವು ನರಕದಲ್ಲಿ ಬೀಳೋದು ಅದೆಲ್ಲ ಆಮೇಲೆ ಇರಲಿ. ನಿಮಗಿರೋದೇ ಒಂದು ಬಾಯಿ, ಒಂದು ನಾಲ್ಗೆ. ದೇವರ ಮಂತ್ರ ಹೇಳಲಿಕ್ಕಿರೋದೇ ಆ ನಾಲ್ಗೆ. ಆ ನಾಲ್ಗೆ ಮೈಲಿಗೆ ಮಾಡಿಕೊಂಡ್ರೆ ಒಳ್ಳೆ ಮಂತ್ರ ಹೇಳುವ ಅಧಿಕಾರವನ್ನು ಅದು ಕಳ್ಕೊಂಡು ಬಿಡುತ್ತೆ. ಇರೋದೇ ಒಂದು ಬಿಳಿ ಶರ್ಟು, ಅದಕ್ಕೆ ಎಲ್ಲ ಕಡೆ ಇಂಕು ಪಂಕು ಹಾಕ್ಕೊಂಡ್ರೆ ಸ್ಕೂಲ್ಗೆ ಹೋಗಿ ಚೆನ್ನಾಗಿರಲ್ಲ. ಯಮನ ಹತ್ರ ಹೋಗಬೇಕಾದ್ರೆ ನಿರ್ಮಲವಾಗಿರಬೇಕು, ಎಲ್ಲಿ ಡಾಟ್ ಇರಬಾರ್ದು. ಯಾವಾಗಲೂ ಕೆಟ್ಟ ಆಲೋಚನೆ ಮಾಡ್ತಿರುವವ, ದೊಡ್ಡವರ ಮಾತನ್ನು ಬೈಯುವವ, ದೊಡ್ಡವರು ಬಂದಾಗ ಕಲ್ಲು ಗೊಂಬೆ ಥರ ನಿಂತಿರುವವ. ನಿಂತ್ಕೋಬಾರ್ದು, ನಮಸ್ಕಾರ ಮಾಡಬೇಕು ದೊಡ್ಡವ್ರು ನೋಡಿದ್ರೆ. ನನ್ನ ಸಮ ಯಾರು ಪಂಡಿತರು ಅಂತ ಅಂದ್ಕೊಂಡಿರ್ತಾನಲ್ಲ ಅವನಲ್ಲಿ ಬಿದ್ದು ಬಿಡ್ತಾನೆ. ಏತೇ ಚಾನ್ಯೇ ಬಹವ ಪಾಪಿಷ್ಟಾ ಧರ್ಮವರ್ಜಿತಾ ಗಚ್ಚಂತಿ ಯಮ ಮಾರ್ಗೆ, ಯಮ ಮಾರ್ಗದಲ್ಲಿ ಹೋಗಿ ಅಲ್ಲಿ ಬೀಳ್ತಾರೆ. ಇಷ್ಟೇ ಅಲ್ಲ, ಮಾತರಂ ಯೇ ಅವಮನ್ಯಂತೆ, ತಾಯಿಯನ್ನು ಯಾರು ಅವಮಾನ ಮಾಡ್ತಾರೆ, ತಂದೆಯನ್ನು ಯಾರು ಅವಮಾನ ಮಾಡಿರ್ತಾರೆ, ಗುರುವಿನ ಅವಮಾನ ಯಾರು ಮಾಡಿರ್ತಾರೆ, ಆಚಾರ್ಯರನ್ನು, ಯಾರಿಗೆ ಪೂಜೆಗೆ ಅರ್ಹರೋ ಅವರನ್ನು ಅಗೌರವ ಮಾಡಿರ್ತಾರೆ, ಅವರೆಲ್ಲ ಮಜ್ಜಂತಿತೆ, ಅಲ್ಲಿ ಮುಳುಗಿ ಬೀಳ್ತಾರೆ. ಒಳ್ಳೆ ಹೆಣ್ಣುಮಗಳು, ಸಾಧುವಂಶದಲ್ಲಿರುವವಳು, ಏನೋ ದ್ವೇಷದಿಂದ ಆ ಹೆಣ್ಣನ್ನು ಬಿಟ್ಟುಬಿಡೋದು, ಮದುವೆ ಆದಮೇಲೆ ಆ ಹೆಣ್ಣನ್ನು ಬಿಟ್ಟುಬಿಡೋದು.
ಅವರಲ್ಲಿ ಬೀಳ್ತಾರೆ. ಸಜ್ಜನರಲ್ಲಿ ತುಂಬ ಗುಣ ಇರುತ್ತೆ, ಅದೆಲ್ಲ ಬಿಟ್ಟು ದೋಷಾನ್ ಆರೋಪಯಂತಿ, ಇಲ್ಲದ ದೋಷವನ್ನು ಆರೋಪ ಮಾಡ್ತಾನೆ, ಅವನು ಬೀಳ್ತಾನೆ. ಮನೆಗೆ ಕರೆದ ಬ್ರಾಹ್ಮಣರಿಗೆ ಇಂಥದ್ದು ಕೊಡ್ತೀನಿ ನಾಳೆ ಬರಬೇಕು ನೀವು ಅಂಥೇಳಿ, ಅಯ್ಯೋ ಈಗ ಬಂದ್ರೆ ಮೊದಲೇ ಒಬ್ಬರು ಆಚಾರ ಬಂದರು ಕೊಟ್ಬಿಟ್ಟೆ ಹೊರಡಿ ಮುಂದಿನ ಸತಿ ಬನ್ನಿ ಅಂದ್ರೋ ಅಲ್ಲಿ ಬೀಳ್ತಾರೆ. ತಾನೇ ಕೊಟ್ಟದ್ದನ್ನು ತಾನೇ ವಾಪಸ್ ತೊಗೊಂಡ್ಬಿಟ್ಟ ಅಂದರೆ ಅವನು ಬೀಳ್ತಾನೆ. ಕೊಟ್ಟ ಮೇಲೆ ಕೈ ಹಿಸ್ಕೊಳ್ತಾನಲ್ಲ ಅವನು ಬೀಳ್ತಾನೆ. ಯಾರೋ ಕೇಳ್ತಾರೆ ಒಂದು 100 ರೂಪಾಯಿ, ಅಯ್ಯೋ ಈ ನೆನ್ನೆ ನಮ್ಮ ಅಪ್ಪನ ತಿಥಿ ಎಲ್ಲ ಖರ್ಚಾಯಿತು, ಇವಾಗ ಏನು ಮಾಡಲಿ, ಈಗ ಬಂದ್ರಲ್ಲ ನೀವು ಮಾಡಿರೋದು ಇಷ್ಟೊಳಗೆ ಆಯ್ತು, ಬರೀ ಮಠಕ್ಕೆ ಬಂದು ಬರ್ಸೋಗಿರ್ತಾನೆ, ಅದಕ್ಕೂ ಬರೋದೂ ಇಲ್ಲ, ಅಷ್ಟಕ್ಕೇನೋ ಭಾರಿ ಖರ್ಚು ಮಾಡಿಬಿಟ್ಟೆ ಅಂತ ಕೈ ಇಸ್ಕೊಳ್ತಾನಲ್ಲ, ಅನುತಾಪ ಪಡ್ತಾನಲ್ಲ, ಅವನಲ್ಲಿ ಬೀಳ್ತಾನೆ. ಯಾರು ದಾನ ಕೊಡ್ಲಿಕ್ಕೆ ಹೋದಾಗ ಅವ್ರನ್ನ ತಡೆದು ಬಿಡೋದು. ಯಾರೋ ವೈಕುಂಠ ಸಮಾರಾಧನೆ ಅಪ್ಪನ ಮೇಲೆ ಪ್ರೀತಿ ಜಾಸ್ತಿ, ಒಳ್ಳೊಳ್ಳೆ ಪದಾರ್ಥ ತಂದು ಮಾಡಬೇಕು ಅಂತ ಹೋಗ್ತಿದ್ರೆ ಇನ್ಯಾರೋ ಅದೆಲ್ಲ ಮಾಡಿ ಏನು ಮಾಡಬೇಕು ಅಂತಿರೋ ಅದನ್ನು 2 ಭಾಗ ಮಾಡ್ಕೊಳ್ಳಿ, ಯಾಕೆಂದರೆ ಮುಂದೆ ಇನ್ನೂ ಕೊಡಬೇಕು ಅಂಥೇಳಿ ಆ ಕೊಡೋದ್ರೊಳಗೆ ಅರ್ಧ ಮಾಡಿಸಿಟ್ಬಿಡ್ತಾನೆ. ಅದು ಮಾಡಿದ್ರಿ ಅವನು ಅಲ್ಲೇ ಬೀಳ್ತಾನೆ ಹೋಗಿ. ನೋಡಿ, ಎಲ್ಲದಕ್ಕಿಂತ ಡೇಂಜರ್ ಒಂದು ಕತೆ ಇಲ್ಲಿ ಹೇಳಿಬಿಟ್ಟಿದ್ದಾರೆ, ನೀವು ಮರೆಯೋ ಹಾಗೆ ಇಲ್ಲ. ಯಾರು ಅಲ್ಲಿ ಬೀಳ್ತಾರೆ ಅಂದರೆ 4 ಜನರ ಹೆಸರು ಹೇಳ್ತಾರೆ. ಇಲ್ಲಿ ಹೆಸರಂದರೆ ನೇಮ್ ಇಲ್ಲ. ಯಜ್ಞ ವಿಧ್ವಂಸಕಶ್ಚೈವ, ಯಜ್ಞವನ್ನು ಧ್ವಂಸ ಮಾಡುವವ ಬೀಳ್ತಾನೆ ವೈತರಣಿಯಲ್ಲಿ. ಅದಕ್ಕಿಂತೂ ಕಥಾಭಂಗಕರಾಶ್ಚಯೇ, ಭಗವಂತನ ಕಥೆ ನಡೆಯುವಾಗ ಮಾತಾಡ್ತಾ ಯಾರು ಕೂತಿರ್ತಾರೆ ಅವರು ಬೀಳ್ತಾರೆ. ನೋಡಿ, ಯಾರ್ಯಾರು ರೆಡಿ ಇದ್ದೀರಿ, ಯಾರ್ಯಾರು ಮಾತಾಡ್ತೀರಿ ಮಾತಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ಇದಕ್ಕಿಂತ ಇನ್ನೂ ಒಂದು ಆಶ್ಚರ್ಯ, ಕ್ಷೇತ್ರ ಕ್ಷೀಮಾಹರಶ್ಚೈವ, ಎನ್ಕ್ರೋಚ್ಮೆಂಟ್ ಮಾಡಿದವ್ರು ಬೀಳ್ತಾರಂತೆ. ಇವತ್ತು ನೋಡ್ತಾ ರಾಜಕಾಲುವೆನೇ ಎನ್ಕ್ರೋಚ್ಮೆಂಟು. ಇಲ್ಲಿ ಆದರೂ ಇನ್ಫ್ಲೂಯೆನ್ಸ್ ಮಾಡಿ ತಪ್ಪಿಸ್ಕೊಳ್ಬೋದು. ಇದೇನಿದೆ ಅಂದರೆ ಕ್ಷೇತ್ರ ಸೀಮಾ, ಕ್ಷೇತ್ರ ಅಂದರೆ ನಿಮ್ಮ ಸೈಟು, ಸೀಮಾ ಅಂದರೆ ಲಿಮಿಟೇಷನ್, ಅದನ್ನು ಓವರ್ಟೇಕ್ ಮಾಡೋದು. ಕ್ಷೇತ್ರ ಸೀಮಾ ಹರಶ್ಚೈವ. ನೋಡಿ ಎಷ್ಟು ಶಾಸ್ತ್ರದಲ್ಲೆಲ್ಲ ಹೇಳ್ತಾರೆ. ನಮ್ಮ 30-40 ಅಂದರೆ ಅಷ್ಟೇ. ಅವ್ರು ಯಾರೋ ಸೈಟ್ ತೊಗೊಂಡವ್ರು 25 ವರ್ಷ ಆಯಿತು ಬರಲಿಲ್ಲ, ಹಾಗೆ 2 ಅಡಿ ತೊಗೊಂಬಿಡಿ, ಏನು ಬಂದಮೇಲೆ ನೋಡ್ಕೊಳ್ಳೋಣ ಅಂತ 2 ಅಡಿ ಏನಾದ್ರು ಒತ್ತರಿಸ್ಕೊಂಡ್ರೋ ನೀವಿದ್ದಿದ್ದು ಅಷ್ಟರೊಳಗೆ ಇದೆ. ಆ ಮನೆಯೊಳಗೆ ನೀವು ಎಷ್ಟು ವರ್ಷ ಇರ್ತೀರಿ? ಇರೋದು 3 ದಿನ, ಅಷ್ಟರೊಳಗೆ ಇಷ್ಟು ಪಾಪ ಮಾಡಿ ಅಲ್ಲೋಗಿ ಬೀಳ್ಬೇಕಾ? ನಿಮ್ಮದೇ ಇನ್ನೂ 1 ಅಡಿ ಹೋದ್ರೆ ಹಾಳಾಗೋದು. ಇಲ್ಲ ನಿಮ್ಗೆ ಒಳ್ಳೆ ಮನಸ್ಸಿದೆ, ದೇವರ ಪ್ರೀತನಾಗಲಿ, ಬಿಟ್ಟುಬಿಡಿ. 1 ಅಡಿಗೇನು, ಕೆಲವರು 1 ಅಡಿಗೆ ತಲೆನೇ ಕಳ್ಕೊತಾರೆ. 1 ಅಡಿ, ಅರ್ಧ ಅಡಿ, ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ, ಅದೇ ಚಿಂತೆ 1 ಅಡಿ ಎಳ್ಕೊಂಬಿಟ್ಟ. ನಮ್ಮ ಅಣ್ಣ 1 ಅಡಿ ಜಾಸ್ತಿ ತೊಗೊಂಬಿಟ್ಟ, ಆಚಾರ ಮೆಟ್ಲು ಬಂದುಬಿಟ್ಟಿದೆ, ಬರಲಿ ಬಿಡಪ್ಪ, ಆ ಮೆಟ್ಲು ಮೇಲೆ ನೀನು ಹೋಗು, ನಿಂಗೆ ಬೇಜಾರು ಹೋದ್ರೆ ಆ ಮೆಟ್ಲ ಮೇಲೆ ಕೂತಿರು, ನನ್ನ ಜಾಗ ನನಗೆ ಯಾರು ಬೇಡ. ಯಾಕಿಷ್ಟು ಟೆನ್ಷನ್ನು? ನಿಮಗೆ ದೇವರ ಮೇಲೆ ನಂಬಿಕೆ ಇದ್ದರೆ ಈ ದುರ್ಬುದ್ಧಿ ಎಲ್ಲ ಬರೋದೇ ಇಲ್ಲ ರೀ. ದೇವರನ್ನು ಮರೆತವರಿಗೆ ಮಾತ್ರ ದುರ್ಬುದ್ಧಿ ಬರೋದು. ಆಮೇಲೆ ಯಶ್ಚ ಗೋಚರ ಕರ್ಷಕಃ, ಗೋಚರ ಅಂದರೆ ಚರ ಅಂದರೆ ಸಂಚಾರ, ಗೋವಂದರೆ ಗೋವು. ಗೋವಿಗೆ ಹಿಂದಿನ ಕಾಲದಲ್ಲಿ ಓಡಾಡಲಿಕ್ಕೆ ಮೇವಿಗೆ ಅಂತ ಜಾಗ ಬಿಡ್ತಿದ್ರು, ಅದರ ಹೆಸರು ಗೋಮಾಳ. ಇವತ್ತು ಗೋಮಾಳಗಳೇ ಇಲ್ಲ, ಗೋವೇ ಗೋ ಆಗಿಬಿಟ್ಟಿದೆ, ಮಾಳಗಳೆಲ್ಲ ಅದು ಮಾಲ್ಗಳಾಗ್ಬಿಟ್ಟಿದೆ. ಹೀಗಾಗಿ ಗೋಮಾಲ್ ಅವೆಲ್ಲ. ಈಗ ಯಾರು ಗೋವಿನ ಜಾಗವನ್ನು ಅಪಹಾರ ಮಾಡಿ ಮನೆ ಕಟ್ತಾನೆ ಅವನಲ್ಲಿ ಬೀಳ್ತಾನೆ. ಹೀಗೆ ಇನ್ನೂ ಅನೇಕ ಪಾಪಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರ್ಯಾರು ಆ ವೈತರಣಿಯಲ್ಲಿ ಬೀಳ್ತಾರೆ, ಏನೇನು ಪಾಪ, ಅದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣ.